ನಾನು ರೇಷ್ಮೆ ಕೃಷಿಯಲ್ಲಿ ಹೋಗಬೇಕು, ಅದರಲ್ಲೇ ಬದುಕು ಕಟ್ಕೊಬೇಕು ಅಂಥವ್ರಿಗೆ ನಿಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮನಸ್ಫೂರ್ತಿಯಾಗಿ ತಾನು ರೇಷ್ಮೆ ಒಳಗೆ ತಲೆ ನಾನು ಕೆಲಸ ಮಾಡಲೇಬೇಕು, ನನಗೆ ಅದರಿಂದ ನಾನು ಜೀವನ ಕಟ್ಕೊಬೋದು ಎಂಬ ಮನಸ್ಸಿರಬೇಕು. ಅಷ್ಟು ಮಾಡ್ಕೊಂಡು ಬಂದು ಅದ್ರೊಳಗೆ ಬಿದ್ದೆ ಅಂದರೆ ಕ್ಲೋಸ್. ಇನ್ನು ಅವ್ನು ಬಿಟ್ಟು ಹೋಗೋಂದ್ರೂ ಅದರಿಂದ ಹಚ್ಕೋಗ ಬಟ್ ಹೋಗ್ಬೋದು, ಬಟ್ ಅವನಿಗೆ ಮನಸ್ಸಿರಲ್ಲ. ರೇಷ್ಮೆ ಕೃಷಿಯಲ್ಲಿ ಮಾಡಬೇಕು ಅಂತ ಮನಸ್ಸಿದು ಮಾಡಿದರೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ, ಆದಾಯವೇ ಬಿಟ್ರಿ ಎಂದು ಲಾಸ್ ಇಲ್ಲ. ಇವತ್ತು ಮಾತ್ರ ಬಂಗಾರ ಬೆಲೆ ಐತಿ. ಈಗ ರೇಷ್ಮೆ ಕೃಷಿಯಲ್ಲಿ ಶುರು ಮಾಡಬೇಕು ಅಂದರೆ ಬೇಸಿಕ್ ನೀಡ್ಸ್ ಅಂತ ಕರೀತಾರೆ, ಮೂಲಭೂತವಾಗಿ ಇವು ಇರಲೇಬೇಕು, ಇವಿಲ್ದಲೇ ಆಗೋದೇ ಇಲ್ಲ ಅಂತಂದರೆ ಅದು ಯಾವುದಿರಬೇಕಾಗುತ್ತೆ? ಸಾಕಷ್ಟು ನೀರೇ ಬೇಕಾಗಿರೋದು. ನೀರು. ಈಗ ಸುಮ್ಮನೆ ನಾವು 4 ಎಕರೆಗೆ ಹಾಕ್ತೇವೆ, 5 ಎಕರೆಗೆ ಹಾಕ್ತೇವೆ, ಮುಂದಕ್ಕೆ ನಾನು 2 ಎಕರೆಗೆ ಹಾಕ್ಬೇಕು. ನೀರು ನನ್ಗೆ ಇಷ್ಟೇ ಆಗೋದು ಒಂದು 2 ಎಕರೆಗೆ ಹಾಕೊಂಡು ಅಷ್ಟೇ ಮೇಂಟೈನ್ ಮಾಡ್ರಿ, ಅಷ್ಟಾಗೆ ಆದಾಯ ಕಾಣ್ಬೋದು. ಮೇಲಾಗಿ ಅತಿಯಾಗಿ ಹುಳ ತರಕ್ ಹೋಗ್ಬಾರ್ದು, ಸ್ವಲ್ಪ ಕಡಿಮೆ ತರಬೇಕು, ಸಾಕಷ್ಟು ಮೇವ್ ಹಾಕ್ಬೇಕು. ಹೆಚ್ಚಾದ್ರೆ ಪಕ್ಕದ ರೈತರು ಯಾರನ್ನ ಇರ್ತಾರೆ ಕೇಳ್ತಾರೆ, ಅವ್ರಿಗೂ ಕೊಟ್ರಿ ಸರ್ ಮಾಡ್ಕೊಬೋದು. ಈಗ ನೀರು ಬೇಕೇ ಬೇಕು. ನೀರ್ ಬೇಕು. ನೀರು ಇನ್ನೇನು ಗೊಬ್ಬರ ಹಾಕೋಬೇಕಲ್ಲ, ಗೊಬ್ಬರ ಹಾಕ್ದಲ್ಲೇ ಇದ್ರೆ ಯಾವ್ದು ಬೆಳೆಯಲ್ವಾ. ಮನುಷ್ಯನ್ ಜೀವಂತವಾಗಿರ್ಬೇಕು ಅಂದ್ರೆ ನಾವು ಊಟ ಹೆಂಗ್ ಮಾಡಬೇಕು, ವೆರೈಟಿ ಏನೇನ್ ತಿಂತೀವ ಹಂಗೆ ಅವಕ್ಕೂ ಗೊಬ್ಬರ ಗೊಬ್ಬರಗಳೆಲ್ಲ ಬೇಕಾಗುತ್ತೆ. ಅಜ್ಜನ್ ನೀನ್ ಯಾವ್ದೇ ಬೆಳೆ ಇಟ್ಕೊಂಡು ಏನೇ ಮಾಡಿದ್ರು ಗೊಬ್ಬರ ಬೇಕು. ನಾವು ನೀರ್ ಹಚ್ಕಟ್ಟಕ್ ತಣ್ಣಗೆ ಇಟ್ಕೊಂಡು ಗೊಬ್ಬರ ಹಾಕೊಂಡು ಸೊಪ್ಪು ಬೆಳೆಸ್ಕೊಂಡ್ಬಿಟ್ವಿ ಅಂದ್ರೆ ಸೆಡ್ಡಿಗೆ ಬರ್ಬೋದು, ಸೆಡ್ಡಿಗೆ ಹುಳ ಬರ್ಬೋದು. ಯಾರೇ ಶುರು ಮಾಡ್ತೀರಾ ಅಂದ್ರು ದಯವಿಟ್ಟು ಒಂದ್ 2-3 ಕಡೆ ಅಡ್ಡಾಡ್ಕೊಂಡು ಪ್ರಾಕ್ಟಿಕಲ್ ನೋಡ್ಬೇಕು. ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು. ಈಗ ವಿಡಿಯೋ, ಈಗ ಕಣ್ಣು ಅದೇ ಈ ಗಾದೆನೇ ಐತಲ್ಲ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಂದು ಶಾಶ್ವತ ಇಲ್ಲ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾ ಇವತ್ತು ನೀವು ಆಲ್ರೆಡಿ ಒಂದು ರೇಷ್ಮೆ ಕೃಷಿ ವಿಡಿಯೋ ನೋಡಿದ್ದೀರಾ, ಮತ್ತೆ ಇನ್ನೊಂದು ರೇಷ್ಮೆ ಕೃಷಿ ವಿಡಿಯೋ ಮಾಡಕ್ ಹೋಗ್ತಾ ಇದೀವಿ. ಇವತ್ತು ಈ ರೇಷ್ಮೆ ಕೃಷಿ ಬಗ್ಗೆ ಏನು ತಿಳ್ಕೊಳಕ್ ಹೋಗ್ತಾ ಇದ್ದೀವಿ ಅಂತಂದರೆ, ರೇಷ್ಮೆ ಕೃಷಿಯಲ್ಲಿ ಯಾವ ಥರ ನಾವು ತಪ್ಪುಗಳಾಗ್ತವೆ, ಅದನ್ನ ಯಾವ ಥರ ಸರಿಪಡಿಸ್ಕೊಳ್ಬೇಕು ಅಂತೇಳಿ, ಜೊತೆಗೆ ಏನು ಅಂತಂದರೆ ಈ ಯಾರಾದರೂ ಶುರು ಮಾಡೋರಿದ್ರೆ ಯಾವ ಥರ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅನುಭವ ರೈತರಿಂದ ಇವತ್ತು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ದಿವಾಕರ್ ಅಂತ, ನಮ್ಮ ಊರು ನೆಲದಿಂನಹಳ್ಳಿ, ಶಿರಾ ತಾಲೂಕು. ನನಗೆ ರೇಷ್ಮೆ ಕೃಷಿ ಸುಮಾರು 2012ರಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. 2012ರಿಂದ ದಯಾನಂದ್ ಸಾಗರ್ ನಮಗೆ ಡೆಮಾನ್ಸ್ಟ್ರೇಟರ್ ಆಗಿ ಕೆಲಸ ಮಾಡಿದ್ರು ಶಿರಾ ತಾಲೂಕಿನಲ್ಲಿ. ಅವರೇ ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದು. ತದನಂತರ 2012ರಿಂದ ನಾನು ಇವತ್ತಿನ ತನಕನೂ ನನಗೇನು ಬೆಳೆಯಲ್ಲಿ ಲೋಪ ಏನು ಬಂದಿಲ್ಲ, ನನಗೇನು ಖರ್ಚು ವೆಚ್ಚ ಎಲ್ಲ ಆಗಿ ಮನೆ ಸಂಸಾರನೂ ಆಗಿ ಯಾವುದೇ ತಲೆನೋವಿಲ್ಲ. 2 ಮಕ್ಕಳನ್ನೂ ಓದಿಸ್ಕೊತಾ ಇದ್ದೀನಿ. ಆಯವ್ಯಯಕ್ಕೆ ಹೋಲಿಸ್ಕೊಂಡ್ಬಿಟ್ರೆ ಮಿನಿಮಮ್ ಅಂದ್ರೆ ವರ್ಷದಲ್ಲಿ 1 ಬೆಳೆ, ನಾವು ಮಾಡೋ ಇರ್ತಕ್ಕಂಥ ತಪ್ಪಿನಿಂದ 1 ಬೆಳೆ 2 ಬೆಳೆ ಹೋಯ್ತದೆ, ಬಿಟ್ರೆ ಯಾವುದೇ ಕಾರಣಕ್ಕೂ ಬೆಳೆ ಏನು ಹೋಗಂಗಿಲ್ಲ, ಸಮಸ್ಯೆಗಳು. ಅಣ್ಣ, ಇವತ್ತು ನಮ್ಗೆ ನೀವೇನ್ ಮಾಹಿತಿ ಕೊಡ್ಬೇಕು ಅಂತಂದ್ರೆ, ಈಗ ತುಂಬಾ ಜನ ಏನಂದ್ರೆ ರೇಷ್ಮೆ ಕೃಷಿ ಮಾಡ್ಬೇಕು ಅಂತ ಮುಂದ್ ಬರ್ತಾರೆ, ಅವ್ರಿಗೆ ಹೆಂಗ್ ಶುರು ಮಾಡ್ಬೇಕು ಅಂತ ಒಂದು ಅಂತ ಗೊತ್ತಿರಲ್ಲ, ಯಾವ ಹಂತದಲ್ಲಿ ಹೋಗ್ಬೇಕು ಅಂತ ಒಂದು. ಇನ್ನೊಂದೇನು ಅಂದ್ರೆ, ಈಗ ಶುರು ಮಾಡಿದವರಾಗಿರ್ಬೋದು, ಈಗ ಆಲ್ರೆಡಿ ಮಾಡ್ತಾ ಇರ್ಬೋದು, ಕೆಲವೊಂದವರು ಮಿಸ್ಟೇಕ್ ಕೂಡ ಆಗ್ತವೆ. ಇಂಥ ಕೆಲಸ ಮಾಡಬಾರ್ದು ಅಂತ ಇರ್ತದೆ ರೇಷ್ಮೆ ಕೃಷಿಯಲ್ಲಿ, ಅದು ನಿಮಗೆ ಗೊತ್ತಿರುತ್ತೆ ಏನು ಅಂತೇಳಿ. ಇವತ್ತೇನಂದ್ರೆ ಇವೆರಡು ಟಾಪಿಕ್ ನಮ್ಗೆ ಏನು ಅಂತಂದ್ರೆ, ನಮ್ಮ ರೈತರಿಗೆ ಆಲ್ರೆಡಿ ಕೃಷಿ ಅಂದ್ರೆ ರೇಷ್ಮೆ ಕೃಷಿ ಮಾಡ್ತಿರೋರ ಮತ್ತೆ ಸ್ಟಾರ್ಟ್ ಮಾಡೋರಿಗೆ ಅವ್ರಿಗೇನು ಅಂತಂದ್ರೆ ಇದೊಂದು ಅನುಕೂಲ ಆಗ್ಲಿ ಅಂತೇಳಿ ಇವತ್ತು ಈ ವಿಡಿಯೋ. ಇವೆರಡರ ಬಗ್ಗೆ ನೀವೇನಂದ್ರೆ ಪೂರ್ಣವಾಗಿ ಮಾಹಿತಿ ಕೊಡ್ಬೇಕು ನಮ್ಗೆ. ರೇಷ್ಮೆ ಕೃಷಿ ಮಾಡ್ತಿರೋರ್ಗಾದ್ರೆ ಸೋಮಾರಿತನ, ಬಿಟ್ರೆ ಏನಿಲ್ಲ. ಇವತ್ ನಾವು ರಾಮನಗರಕ್ಕೆ ಹೋಗಿ ಬಂದಿದ್ವಿ, ಈಗ ಹೋದ್ ಬ್ಯಾಚ್ ರಾಮನಗರಕ್ಕೆ ಹೋಗಿ ಬಂದಿದ್ವಿ. ಬಂದರ್ ನಾವು ಗೊಬ್ಬರ ಹಾಕ್ಬೇಕು, ಟೈಮಿಗೆ ಸರಿಯಾಗಿ ಗೊಬ್ಬರ ಹಾಕ್ಬೇಕು, ಸೊಪ್ಪು ಸೋಸ್ಬೇಕು, ನೀರ್ ಬಿಡ್ಬೇಕು. ಇನ್ನ ನೆಕ್ಸ್ಟ್ ಉಳಿ ಮನಿಗ್ ಬಂದಾಗ ಬೆಳಿಗ್ಗೆ ಹಾಕ್ತಕ್ಕಂಥ ಮೇವನ್ನ ಮಧ್ಯಾಹ್ನಕ್ಕೆ ಹಾಕೊಂಡ್ಬಿಡು, ಯಾರು ಸಿಕ್ಕಿಲ್ಲ ಬಿಡು, ನೋಡ್ಕೊಳಂಬಿಡು, ಬಾಡಿರೋ ಸೊಪ್ಪು ಹಾಕಿರೆ ಏನಾಗಲ್ ಬಿಡು, ಅಥವಾ ನೀರಿರೋ ಸೊಪ್ಪು ಹಾಕಿರೆ, ಅದನ್ನ ಎಲ್ಲಾನು ಯೋಚನೆ ಮಾಡ್ಬೇಕಾಗ್ತದೆ. ಒಂದು, ನಾವು ಬೆಳಿಗ್ಗೆ
ಬಿಸಿ ಊಟ ತಿಂದು ಮಧ್ಯಾಹ್ನ ತಂಗ್ಳು ಊಟ ತಿಂದು ರಾತ್ರಿ ಅಲ್ಲೇ ಇನ್ನೊಂದ್ ತರದ ಊಟ ತಿಂದ್ರು ನಮ್ಗೆ ಡೈಜೆಸ್ಟ್ ಆಗಲ್ಲ. ಮೂಳೆ ಇರೋ ಜೀವ ನಾವು, ಅವು ಮೂಳೆ ಇಲ್ಲದೆ ಇರ್ತಕ್ಕಂಥ ಜೀವ, ಅವೇ ಹೆಂಗ್ ಅರ್ಗಿಸ್ಕೊಬೇಕು ಅಷ್ಟೇ ಇರ್ತೈತೆ. ಇನ್ನ ಹೊಸ್ದಾಗ್ ಮಾಡ್ತಕ್ಕಂತಾರಾದ್ರೆ ಆದಷ್ಟು ಮಳೆಗಾಲ ನೋಡ್ಕೊಂಡ್ರೆ ಚಂದ. ಮಳೆಗಾಲ ಯಾಕೆ ಅಂತ ಮಳೆಗಾಲ ಅಂತ? ಮಳೆಗಾಲ ಅಂದ್ರೆ ಈ ಪ್ರಕೃತಿಲಿ ಯಾವ್ದೇ ಒಂದು ಜೀವಿಗೂ ಒಂದು ಮರ ಗಿಡಕ್ಕೆ ಆಗ್ಲಿ ಒಂದ್ ಪ್ರಾಣಿ ಪಕ್ಷಿಗೆ ಆಗ್ಲಿ ನೀರ್ ಬೇಕಾಗುತ್ತೆ. ಭೂಮಿ ಎಲ್ಲ ನಾವು ಮಳೆ ವಾತಾವರಣದಂತೆ ನಾವು ಮೇಂಟೈನ್ ಮಾಡಕ್ಕಾಗಲ್ಲ. ನೀರ ಹೊಲಕ್ಕೆಲ್ಲ ನೀರ್ ಹಾಯ್ಸಕ್ಕೂ ಆಗಲ್ಲ. ಅದ್ರಂತೆ ಯೋಚನೆ ಮಾಡ್ಬಿಟ್ರೆ ಇನ್ನ ಮಳೆಗಾಲಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇವಾಗ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಮಳೆ. ರೇವತಿ ಮಳೆ, ಅಶ್ವಿನಿ ಮಳೆ ಈ ತರ ಸ್ಟಾರ್ಟ್ ಆಗುತ್ತಲ್ಲ. ಸ್ಟಾರ್ಟ್ ಆಗೋದ್ಕಿಂತ ಮುಂಚೆಲೆ ನಾವ್ ಇವಾಗ ಪ್ಲಾನ್ ಮಾಡ್ಕೊಬೇಕು. ಪ್ಲಾನ್ ಏನು ಅಂದ್ರೆ ಇವಾಗ ನಾವು ಮಾರ್ಚಿಗೆ ಸ್ಟಾರ್ಟ್ ಮಾಡ್ತೀನಿ ಬಿಡು ಅಂತಂದು ಹೇಳ್ಬಿಟ್ಟು ಅಲ್ಲೇ ತಕ್ಕ ಸುಮ್ಮನೆ ಇರೋದಕ್ಕಿಂತ ಕಡ್ಡಿ ತಗೊಂಬಂದ್ಬಿಟ್ಟು ನಾಟಿ ಮಾಡ್ಕೊಬೇಕು. ಏನು ನಾಟಿ ಮಾಡ್ಕೊಂಡು ಅಕಸ್ಮಾತ್ ನಾವು ಪ್ಯಾಕೆಟ್ ಮಾಡಲ್ಲ ಅಂದ್ರೆ ಎಲ್ಲ ಹೊಲ್ದಾಗ ನಾಟಿ ಮಾಡ್ಕೊಳ್ರಿ. ಇಲ್ಲ ನಾನು ಪ್ಯಾಕೆಟ್ ಮಾಡ್ತೀನಿ ಅಂದ್ರೆ ಪ್ಯಾಕೆಟ್ ಮಾಡಿದ್ರೆ ನಂಬರ್ 1 ಸೂಪರ್ ಆಗಿರ್ತದೆ. ಏನಪ್ಪಾ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದ್ರೆ ಪ್ಯಾಕೆಟ್ ಮಾಡೋದ್ರಿಂದ 3 ತಿಂಗಳು ಬೆಳವಣಿಗೆ ಆಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಬೆಳವಣಿಗೆ ಆಗುತ್ತೆ. ಈ ಸಪರೇಟ್ ಮಾಡಿರೋದೇನಾಗುತ್ತೆ ಅಂದ್ರೆ ಅದು 3 ತಿಂಗಳು ಬೆಳವಣಿಗೆ ಆಗಿದ್ರು ಸಮೇತವಾಗಿ ಅದನ್ನ ತಗೊಂಬಂದ್ ಭೂಮಿಯಲ್ಲಿ ಇಟ್ಮೇಲೆ ಫಸ್ಟ್ ನಿಂದ ನಾವು ರಿಗ್ ಎತ್ಕೋಬೇಕು. ಫಸ್ಟ್ ನಿಂದ ಮೊದಲನೇ ಚಿಗುರು ಬಿಟ್ಕೊಂಡು ಅದ್ರಾಗ ಒಂದೇ ಚಿಗುರು ಬಿಟ್ಕೊಂಡು ಎತ್ಕೊಂಡಾಗ 6 ತಿಂಗಳಾಗುತ್ತೆ. ಈ ಪ್ಯಾಕೆಟ್ 3 ತಿಂಗಳಿಂದ ಬೆಳೆದಿರ್ತದೆ. ಅದೇ ಮುಂದೆ ಕಂಟಿನ್ಯೂ ಆಗುತ್ತೆ ಬಿಟ್ರೆ ನಾವು ಅದನ್ನ ಹೆಂಗ್ ಕಟ್ ಮಾಡಲ್ಲ. ಅದು ಪ್ಯಾಕೆಟ್ ತೆಗೆದು ಹಂಗೆ ಡೈರೆಕ್ಟ್ ಪ್ಯಾಕೆಟ್ ಓಪನ್ ಮಾಡೋದು, ಅದನ್ನ ಹಂಗೆ ಗುಂಡಿ ತೆಗೆದ್ಬಿಟ್ಟು ಗುಂಡಿಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆಯ್ತು. ಅದನ್ನ ಇನ್ನೇನ್ ಮಾಮೂಲಿ ಆರಾಮಾಗಿ 3 ಅಡಿ 4 ಅಡಿ 5 ಅಡಿ ಬೆಳೆದಿರ್ಲಿ ಏನು ಸಮಸ್ಯೆ ಆಗಲ್ಲ. ಅದಂಗೆ ಮುಂದೆ ಕಂಟಿನ್ಯೂ ಆಗುತ್ತೆ. ಮೇಲಾಗಿ 2 ತಿಂಗಳು ಇಲ್ಲ 1 ತಿಂಗಳು ಅಕಸ್ಮಾತ್ ಪ್ಯಾಕೆಟ್ ನ ಬಿಗಿಯಾಗಿ ಏನೋ ಎತ್ತರ ಬೆಳೆದಿತ್ತು ಅಂದ್ರೆ 1 ತಿಂಗಳು, ಇಲ್ಲ ಸ್ವಲ್ಪ ಕಡಿಮೆ ಇತ್ತು ಅಂದಾಗ 2 ತಿಂಗಳು. ಅಲ್ಲಿ ನಮಗೆ ಉಳಿತಾಯ ಏನಪ್ಪಾ ಅಂದ್ರೆ ಪ್ಯಾಕೆಟ್ ನಲ್ಲಿ ಮಾಡಿದ್ದು ಬೇಗ ಬರ್ತದೆ, ಬೇಗ ಕಟಾವ್ ಆಗುತ್ತೆ. ಇಲ್ಲಿ ನರ್ಸರಿ ಮಾಡ್ಕೊಂಡಿದ್ದಂತ ಕಡ್ಡಿ ಏನಾಗುತ್ತೆ, ಬೇರ್ ಕಿತ್ಕೊಂಬಂದು ನಾವು ನಾಟಿ ಮಾಡಿದಾಗ ತಿರ್ಗ ಅದು ಹೊಸಬೇರ್ ಹೊಯ್ಕೊಬೇಕು, ತಿರ್ಗ ಹೊಸ ಚಿಗುರು ಬರ್ಬೇಕು. ಆಮೇಲಿಂದನ ಅದನ್ನ ಒಂದು ಸ್ಟೆಮ್ ಆಗಿ ಬೆಳೆಸ್ಕೊಬೇಕು, ಏನೋ ಸಿಂಗಲ್ ಸ್ಟೆಮ್ ಆಗಿ ಬೆಳೆಸ್ಕೋಬೇಕು ನಾವು. ಆದಷ್ಟು ನೀರ್ ಪೋಲ್ ಆಗ್ದಂಗ್ ನೋಡ್ಕೊಳ್ರಿ. ಇವಾಗ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ನೀವು ಮಾರ್ಚ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದಾಗ ಅದನ್ನ ನಾವು ಹೊಲ ಎಲ್ಲ ಕ್ಲೀನ್ ಮಾಡ್ಕೊಂತ ಕೂಕೊಬೇಕು. ಅದ್ ಚಿಗುರು ಬರ್ಬೇಕು, ಕಾಯ್ಬೇಕು. ಪ್ಯಾಕೆಟ್ ಮಾಡಿದ್ರೆ ಅಚ್ಚುಕಟ್ಟಾಗಿ ಸಮಸ್ಯೆ ಇಲ್ದಂಗೆ ಬರ್ತೈತೆ, ಕಟಾವ್ ಆಗ್ತೈತೆ. ಗೊಬ್ಬರ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಆದಷ್ಟು ಗೊಬ್ಬರ ಕೊಡೋರು ಮಾತ್ರನ ಯಾವುದೇ ಕಾರಣಕ್ಕೂ ಏನು ಗೊಬ್ಬರ ಹಂಗೆ ಹಾಕ್ಬೇಡ್ರಿ. ಗೊಬ್ಬರ ಹಂಗೆ ಹಾಕೋದ್ರಿಂದ ಗಾಳಿಲಿ ಎಲ್ಲಾ ಟೆಂಪರ್ ಕಳ್ಕೊಂತೈತೆ, ಅರ್ಧಕ್ಕಿನ್ನ ಅರ್ಧ ಕಳ್ಕೊಂಡ್ಬಿಡ್ತೈತೆ. ನಾವು ಬಿಡೋದಾದ್ರೆ ಡ್ರಿಪ್ ಮುಖಾಂತರ ಬಿಟ್ರೆ ಅನುಕೂಲ. ಯಾಕೆಂದ್ರೆ ನೀರಿನ ಮುಖಾಂತರ ಅದು ಗೊಬ್ಬರನ ತನ್ನಟ್ಟಿಗೆ ತಾನೇ ವೇಸ್ಟ್ ಆಗದಂಗೆ ಬೆಳೆಸ್ಕೊಂತೈತೆ, ಸಮಸ್ಯೆ ಇರಲ್ಲ. ಪ್ಯಾಕೆಟ್ ಏನು ಬೆಸ್ಟ್. ಈಗ ನೀವು ಸಾಮಾನ್ಯವಾಗಿ ನೀವು ರೇಷ್ಮೆ ಗಿಡಕ್ಕೆ ಯಾವ ತರ ಇದು ಕೊಡ್ತಿದ್ದೀರಾ ಗೊಬ್ಬರ? ಅದ್ರಲ್ಲಿ ಒಂದೊಂದು ಹೊಲ ಒಂದೊಂದು, ಈಗ ಎರೆ ಭೂಮಿ ಇರುತ್ತೆ, ಎರೆ ಭೂಮಿ ಸ್ವಲ್ಪ ಬಿಳುಪು ಭೂಮಿ ಇರುತ್ತೆ, ಕೆಂಪು ಭೂಮಿ ಇರುತ್ತೆ. ಅದ್ರ ಮೇಲೆ ನಾವು ಇದು ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಸುಮ್ನೆ ನಾವು ಇವಾಗ ನಾನೊಂದು ಗೊಬ್ಬರ ಹಾಕ್ತಾ ಇದ್ದೀನಿ ಅನ್ಕೊಳ್ರಿ, ನನಗೆ ಉತ್ಕೃಷ್ಟವಾಗಿ ಹಂಗೂ ನೀವು ಪ್ರಯೋಜನ ಪಡ್ಕೊಬೇಕು ಅಂದ್ರೆ ಸಿಂಪಲ್ ಆಗಿರ್ತದೆ. ಇವಾಗ ಮಿನಿಮಮ್ 5-5 kg ಗೊಬ್ಬರ ತಗೊಳ್ರಿ. 5-5 kg ಗೊಬ್ಬರ ತಗೊಂಡು ಒಂದೊಂದು ಸಾಲ್ಗಿಷ್ಟು ಅಂತಂದು ಹೇಳ್ಬಿಟ್ಟು ಗೊಬ್ಬರ ಅದನ್ನ ಒಂದು ಚೀಟಿಲ್ ಬರ್ದ್ಬಿಟ್ಟು ಅಲ್ಲೇನಾನ ಒಂದು ಗುರ್ತ ಮಾಡ್ಕೊಂಡ್ಬಿಟ್ರೆ ಇಂಥ ಗೊಬ್ಬರ ಹಾಕಿದೀನಿ, ತನ್ನ ಹೊಲದಲ್ಲಿ ಏನು ಪೋಷಕಾಂಶ ಇಲ್ಲ, ಇದಕ್ಕೆ ಏನ್ ಬೇಕಾಗುತ್ತೆ ಅಂತ ನಾವು ತಿಳ್ಕೊಬೋದು. ಈಗ ನಾವು ಮಣ್ಣು ನೀರು ಪರೀಕ್ಷೆ ಮಾಡ್ಕೊಂಡ್ಬಂದು ಮಾಡೋದ್ರಿಂದ ಅದ್ರಲ್ಲೇ ಅವರು ಹೇಳ್ತಾರೆ, ಹೇಳ್ದ ಏನಿರಲ್ಲ. ಯಾಕೆಂದ್ರೆ ಅವರು ವಿಜ್ಞಾನಿಗಳ ಪ್ರಕಾರ ಅವ್ರು ಹೋಗ್ತಾರೆ. ಇಲ್ಲಿ ನಾವು ಕಣ್ಣಾರೆ ಕಾಣ್ಬೋದಲ್ಲ. ನಾವು ಯಾವ ಗೊಬ್ಬರ ಹಾಕಿದೀವಿ, ಇದಕ್ಕೆ ರಂಜಕ ಬೇಕಾ, ಪೊಟಾಶ್ ಬೇಕಾ, ಗಂಧಕ ಬೇಕಾ, ಏನ್ ಬೇಕಾ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಬೋದಲ್ಲ, ಸಮಸ್ಯೆ ಇರಲ್ಲ. ನಾವೇನ ಹಂಗೆ ಯೂಸ್ ಮಾಡೋದು. ಕೆಂಪು ನೆಲಕ್ಕಾದ್ರೆ ಯಾವ ತರ ಗೊಬ್ಬರ ಹಾಕ್ಬೇಕು ಅಂತ ಅಕಸ್ಮಾತ್ ಕೇಳ್ದಾರ್ಗು ಅದನ್ನೇ ಹೇಳೋದು. ಎರೆ ಭೂಮಿಗಾದ್ರೆ ಪೊಟಾಶ್ ಜಾಸ್ತಿ ಬೇಕಾಗ್ತದೆ, ಈ ಕೆಂಪು ನೆಲಕ್ಕಾದ್ರೆ ಪೊಟಾಶ್ ಅದ್ರಲ್ಲೇ ಇರ್ತದೆ, ಇನ್ನೇನು ಸಮಸ್ಯೆ ಇರಲ್ಲ. ಓಕೆ. ಈಗ ರೇಷ್ಮೆ ಕೃಷಿಯಲ್ಲಿ ಶುರು ಮಾಡಬೇಕು ಅಂದ್ರೆ ಬೇಸಿಕ್ ನೀಡ್ಸ್ ಅಂತ ಕರೀತಾರೆ. ಮೂಲಭೂತವಾಗಿ ಇವು ಇರಲೇಬೇಕು, ಇವಿಲ್ದಲೆ ಆಗದೇ ಇಲ್ಲ ಅಂತಂದ್ರೆ ಅದು ಯಾವ್ದು ಇರಬೇಕಾಗುತ್ತೆ?
ಸಾಕಷ್ಟು ನೀರೇ ಬೇಕಾಗಿರೋದು. ನೀರು. ಹ್ಮ್ ಈಗ ಸುಮ್ನೆ ನಾವು 4 ಎಕರೆಗೆ ಹಾಕ್ತೇವೆ 5 ಎಕರೆಗೆ ಹಾಕ್ತೇವೆ ಮುಂದಕ್ಕಿಂತ 2 ಎಕರೆಗೆ ಹಾಕ್ರಿ. ನೀರ್ ನನ್ಗೆ ಇಷ್ಟೇ ಆಗೋದು ಒಂದು 2 ಎಕರೆಗೆ ಹಾಕೊಂಡು ಅಷ್ಟೇ ಮೇಂಟೈನ್ ಮಾಡ್ರಿ, ಅಷ್ಟ್ರಾಗೆ ಆದಾಯ ಕಾಣ್ಬೋದು. ಮೇಲಾಗಿ ಅತಿಯಾಗಿ ಹುಳ ತರಕ್ ಹೋಗ್ಬಾರ್ದು, ಸ್ವಲ್ಪ ಕಡಿಮೆ ತರಬೇಕು, ಸಾಕಷ್ಟು ಮೇವ್ ಹಾಕ್ಬೇಕು. ಹೆಚ್ಚಾದ್ರೆ ಪಕ್ಕದ ರೈತರು ಯಾರನ್ನ ಇರ್ತಾರೆ ಕೇಳ್ತಾರೆ, ಅವ್ರಿಗೂ ಕೊಟ್ರಿ ಸರ್ ಮಾಡ್ಕೊಬೋದು. ಸುಮ್ನೆ ನಾನು 4 ಎಕರೆಗೆ ಐತೆ ಅಂತ ಹೇಳಿ 15 ದಿನಕ್ಕೆ ಒಂದಿನ ನೀರ್ ಬಿಟ್ಕೊಂಡ್ರೆ ನಾವ್ ಬೆಳಿಗ್ಗೆ ಊಟ ಮಾಡುವಾಗಲೇ 2 ಸಲ 3 ಸಲ ಕುಡಿತೀವಿ, ಊಟ ಆದ್ಮೇಲೆ ಕುಡಿತೀವಿ, ಮಧ್ಯಾಹ್ನ ಟೈಮ್ನಾಗೆಲ್ಲ ಕುಡಿತೀವಿ. ಹಂಗೆ ಗಿಡಕ್ಕೆ ಎಷ್ಟು ಅವಶ್ಯಕತೆ ನೀರ್ ಇರುತ್ತೆ ಅಷ್ಟು ನಾವು ಬಳಸೋದ್ರಿಂದ ಸಮಸ್ಯೆ ಏನಿರಲ್ಲ. ಗೊಬ್ಬರ ನಾವು ವೆಂಚೂರಿಯಲ್ಲಿ ಬಿಟ್ಟಾಗ ಜಾಸ್ತಿ ನೀರ್ ಪೋಲ್ ಮಾಡಬಾರ್ದು. ಜಾಸ್ತಿ ನೀರ್ ಪೋಲ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಭೂಮಿಲಿ ಕೆಳಕ್ಕೆ ಹೋಗುತ್ತೆ. ಮಿನಿಮಮ್ 3 ಅಡಿ 4 ಅಡಿ ಒಳಗೆ ಇರೋದು ಬೇರೆ, ಜಾಸ್ತಿ ಹೋಗೋದಿಲ್ಲ. ಸುಮ್ನೆ ನೀರೆಲ್ಲ ಅತಿಯಾಗಿ ವೇಸ್ಟ್ ಮಾಡಿ ಗೊಬ್ಬರನು ವೇಸ್ಟ್ ಮಾಡ್ಕೊಳ್ಳೋದು ಬೇಕಾಗಲ್ಲ. ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರು ಅನುಕೂಲ ಆಕತೆ. ಸ್ಪ್ರಿಂಕ್ಲರ್ ಮಾಡ್ಕೊಬೇಕು ಅಂದ್ರೆ ಸೊಪ್ಪೆಲ್ಲ ಬೀಳ್ತೈತಿ. ಅಂದ್ರೆ ಇದು ಮಾಮೂಲಿ ಡ್ರಿಪ್ ಮಾಡ್ಕೊಂಡು ಡ್ರಿಪ್ ಅಲ್ಲಿ ಆದ್ರೆ ಚೆನ್ನಾಗ್ ಮೇಂಟೈನ್ ಆಗ್ತದೆ. ನಮಗೆ ನೀರ್ ಸಾಕಷ್ಟು ಎಷ್ಟು ಬೇಕಾಗ್ತದೆ ಅಷ್ಟನ್ನು ಬಿಡ್ಬೋದು, ಸಮಸ್ಯೆ ಏನಿರಲ್ಲ. ಒಂದಾಯ್ಸ್ತೀನಿ ಅಂದ್ರೆ ಅದೇ ನೀರ್ ಜಾಸ್ತಿ ಇರ್ತೈತೆ, ಒಂದಾಯ್ಸೋದ್ರಿಂದ ಬರ್ತದೆ. ಬಟ್ ಅದೇ ನೀರ್ ಜಾಸ್ತಿ ಪೋಲ್ ಆಯ್ತತೆ, ಗೊಬ್ಬರ ತೇವಾಂಶ ಜಾಸ್ತಿ ಕೆಳಗಡೆ ಹೋಗುತ್ತೆ. ಅಷ್ಟ್ ಬಿಟ್ರೆ ಏನಿರಲ್ಲ. ಈಗ ನೀರು ಅಂದ್ರೆ ಗಿಡಕ್ ಮಾತ್ರ ಅಷ್ಟೇ ಬೇಕಿರೋದ್ ನೀರು, ಗಿಡಕ್ ಮಾತ್ರ. ನಮ್ಗೆ ಅಲ್ಲಿ ಹುಳಿ ಏನ್ ನೀರ್ ಕುಡಿಯಲ್ವಲ್ಲ, ಹುಳಿಗ್ ನೀರ್ ಕುಡಿಯಂಗಿದ್ರೆ ಶೆಡ್ಡಿಗೆ ಬಂದ್ಮೇಲೆ ನೋಡ್ಕೊಬೇಕು. ಅವು ಸದ್ಯಕ್ಕೆ ನೀರಿನ ಬಳಸೋದೇ ಇಲ್ಲ, ಅವು ನೀರಿನ ಅವಶ್ಯಕತೆ ನೀರು ಬೆಳಕು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀರು ಕುಡಿಯೋದೇ ಇಲ್ಲ ಅದು. ಸೊಪ್ಪಿನ ಇರ್ತಕ್ಕಂಥ ರಸ ತಿನ್ಕೊಂಡು ಜೀವನ ಮಾಡೋದು ಅದು. ಇನ್ನ ಬೆಳಕು ಅಂದ್ರೆ ಅವಕ್ಕೆ ಕಣ್ಣೆ ಕಾಣಲ್ಲ, ರೇಷ್ಮೆ ಹುಳಿಗ್ ಕಣ್ಣು ಕಾಣಲ್ಲ. ಚಿಟ್ಟೆಯಾಗಿ ಈಚಿಕ್ ಬಂದ್ಮೇಲೆ ಅದಕ್ಕೆ ಕಣ್ಣು ಬರೋದು, ಅಲ್ಲಿ ತನಕ ಬೆಳಕೇನ್ ಬೇಕಾಗಲ್ಲ. ಈಗ ನೀರು ಬೇಕೇ ಬೇಕು. ನೀರ್ ಬೇಕು. ನೀರು ಇನ್ನೇನ್ ಗೊಬ್ಬರ ಹಾಕೋಬೇಕಲ್ಲ, ಗೊಬ್ಬರ ಹಾಕದಲ್ಲೇ ಇದ್ರೆ ಯಾವ್ದು ಬೆಳೆಯಲ್ವಲ್ಲ. ಮನುಷ್ಯನ್ ಜೀವಂತವಾಗಿರ್ಬೇಕು ಅಂದ್ರೆ ನಾವು ಊಟ ಹೆಂಗ್ ಮಾಡಬೇಕು, ವೆರೈಟಿ ಏನೇನ್ ತಿಂತೀವ ಹಂಗೆ ಅವಕ್ಕೂ ಗೊಬ್ಬರಗಳೆಲ್ಲ ಬೇಕಾಗುತ್ತೆ. ನೀನ್ ಯಾವ್ದೇ ಬೆಳೆ ಇಕ್ಕೊಂಡು ಏನೇ ಮಾಡಿದ್ರು ಗೊಬ್ಬರ ಬೇಕು. ಗೊಬ್ಬರ ಇಲ್ದಲೆ ಯಾವ್ದು ಇರಲ್ಲ ಭೂಮಿಲಿ. ಇವಾಗೆಲ್ಲ ಬರೇ ಗೌರ್ಮೆಂಟ್ ಗೊಬ್ಬರ ಬೆನ್ನೀರು ಎಲ್ಲ ಉಪಯೋಗಿಸ್ಕೊಂಡು ಜೀವಾಣು ಎಲ್ಲ ಸತ್ತು ಬಿಡ. ಅದಕ್ಕೆ ಏನಾನ ಸ್ವಲ್ಪ ಬಿಡ್ತಾ ಇದ್ರೆ ಅದು ಎದ್ದೇಳಕ್ ಸಾಧ್ಯ. ಮೇಲಾಗಿ ಗೊಬ್ಬರ ಹುಳ ಮೇಸಕ್ಕಂತಾರ್ಗಾದ್ರೆ ಗೊತ್ತಿರ್ತದೆ, ಮಿನಿಮಮ್ ಅಂದ್ರೆ 20 ದಿನ ತನಕ ಬಿಡ್ತಾರೆ, ಡೇಟ್ ಗುರ್ತಾಕಂತಾರೆ. ಹೊಸ ಬೆಳೆ ಬಡಿಯಾರ ಮಾತ್ರನ ಯಾವ್ದೇ ಒಂದು ಔಷಧಿ ಹೊಡಿಲಿ ಅಥವಾ ಗೊಬ್ಬರ ಹಾಕೊಳ್ಳಿ 20 ದಿನ ಡೇಟ್ ಗುರ್ತಾಕೊಳ್ರಿ. ಏನ್ ಗುರ್ತಾಕ್ಬಿಟ್ರೆ ಅಲ್ಲೇನ್ ಬಿದ್ದಿರ್ತೈತೆ, ನಾವೇನ್ ಗ್ಯಾಪ್ ಅಂದಂಗ ಇರಲ್ಲ, ಆ ಡೇಟ್ ಈ ಡೇಟ್ ಅನ್ನಂಗಿರಲ್ಲ. ಹುಳ ತಾಂಬರೋದು, ಆ ಗೊಬ್ಬರ ಬಿಟ್ಟಿದ್ದು 15 ದಿನದ ಒಳಗಿರ್ತೈತೆ. ತಾಂಬಂದು ಹುಳಿಗಿಕ್ತಿದಂಗೆ ತಾನೇ ವಾಮಿಟ್ ಮಾಡ್ಬಿಡ್ತೈತಿ. ಯಾಕೆ ಅಂದ್ರೆ ಅದ್ರ ಟೆಂಪರ್ 20 ದಿನ ತನಕ ಇರ್ತೈತಿ. 20 ದಿನ ಆದ್ಮೇಲೆ ತಾನೇ ಮೇಯ್ತವೆ, ಆರೋಗ್ಯವಾಗಿರ್ತವೆ, ಸಮಸ್ಯೆ ಏನಿರಲ್ಲ. ನೀರಿಂದ ಆಯ್ತು, ಗಿಡದಾಯ್ತು, ಗಿಡಕ್ ಗೊಬ್ಬರ ಆಯ್ತು, ಮತ್ತೆ ಇನ್ನೇನಿರಲ್ಲ. ನಾವು ನೀರ್ ಹಚ್ಕಟ್ಟಕ್ ತಣ್ಣಗೆ ಇಕ್ಕೊಂಡು ಗೊಬ್ಬರ ಹಾಕೊಂಡು ಸೊಪ್ಪು ಬೆಳೆಸ್ಕೊಂಡ್ಬಿಟ್ವಿ ಅಂದ್ರೆ ಸೆಡ್ಡಿಗೆ ಬರ್ಬೋದು. ಸೆಡ್ಡಿಗೆ ಹುಳ ಬರ್ತದೆ. ಅದ್ರ ಟೈಮಿಗೆ ಸರಿಯಾಗಿ ಹುಳ ತಂದ್ಕೊಂಡ್ವಿ ಅಂದ್ರೆ ಆರಾಮ್ಸೆ ಆಗಿ ನಾವು ಹುಳ ಮೇಯಿಸ್ಬೇಕು ಅಂದ್ರೆ ಅವರು 2 ದಿನ 3 ದಿನ ತಗೊಂತತೆ. 2ನೇ ಜ್ವರಕ್ಕೆ ಹುಳ ಕೊಡ್ತಾರೆ. 2ನೇ ಜ್ವರದಿಂದ 3 ದಿನ ತಗೊಂತತೆ. ಸ್ವಲ್ಪ ಥಂಡಿ ಇದ್ದಾಗ ಒಂದೊಂದ್ ದಿನ ಟೈಮ್ ತಗೊಂತತೆ. ಥಂಡಿಗೆ ಹೀಟ್ರು ಅಂತ ಬಂದ್ರೆ ಕರೆಂಟಿನ ಹೀಟರ್ಗಳು ಬರ್ತವೆ. ಆಮೇಲೆ ನ್ಯಾಚುರಲ್ ಆಗಿ ಮಾಡ್ತೀನಿ ಅಂದ್ರೆ 5 ಲೀಟರ್ ಮಾಡ್ಬೋದು, ಅಥವಾ ಏನು ಪ್ರಾಬ್ಲಮ್ ಇರಲ್ಲ. ಬಿಟ್ಟು ಇನ್ನೇನು ಮಾಡೋಂಥದ್ದು ಅವಶ್ಯಕತೆ ಬರಲ್ಲ ಅಲ್ಲಿ. ಹೀಟ್ರು ಅಂದ್ರೆ ಈ ಕರೆಂಟ್ ಹೀಟರ್ ಅಂದ್ರೆ ಅದು ಕರೆಂಟ್ 24x7 ಯಾವ್ದೋ ಒಂದು ಸೆಟ್ಗಳಲ್ಲಿ ನಿರಂತರ ಕರೆಂಟ್ ಇರಲ್ಲ. ಮಾಡ್ಕೊಬೋದು, ನೋಡ್ಕೊಂಡಾದ್ರೆ ಅವ್ರವ್ರ ಅನುಕೂಲಕ್ಕೆ ಅನುಗುಣವಾಗಿ ಮಾಡ್ಕೊಬೋದು, ಏನ್ ಸಮಸ್ಯೆ ಇಲ್ಲ. ಬಿಟ್ರೆ ಇನ್ನೇನಿರಲ್ಲ. ಹುಳಿ ಮಾತ್ರ ಟೈಮಿಗೆ ಸರಿಯಾಗಿ ನೋಡ್ಕೊಬೇಕು. ಸೀಮೆ ಗೀಮೆನಾಗ್ಲಿ ಔಷಧಿ ಹೊಡಿಯೋದಾಗ್ಲಿ ಹೊಡಿಯನ್ ಬಿಡು ನೋಡನ್ ಬಿಡು ಅಂತ ತಪ್ಪು ಮಾಡಿದ್ವಿ ಅಂದ್ರೆ ರೋಗಾಣು, ಈ ಬೆಳೆಗಿರ್ತಕ್ಕಂಥ ರೋಗಾಣು ಇನ್ನ 4 ಬೆಳೆ ಆಗ್ಲಿ ರೋಗಾಣು ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ ಅದು. ಅದನ್ನ ನಾವು ಅಚ್ಚುಕಟ್ಟಾಗಿ ಸುಣ್ಣ, ಬ್ಲೀಚಿಂಗ್, ವಸ್ತ್ರ, ಅಡೆಕಾಲು, ಮಾಮೂಲಿ ಏನ್ ಔಷಧಿ ಬರುತ್ತೋ ಅದು ಬಿಟ್ರೆ ಕೆಮಿಕಲ್ ಇನ್ನೇನ್ ಬೇಕಾಗಲ್ಲ. ಆರಾಮ್ಸೆ ಮೇಂಟೈನ್ ಆಗುತ್ತೆ. ಈಗ ಶುರು ಮಾಡೋರಿಗೆ ಸಾಮಾನ್ಯವೇ ಓಸತಿ ವಿಡಿಯೋದಲ್ಲಿ ದಿವಾಕರಣ್ಣ ಹೇಳಿದ್ದಾರೆ, ಯಾರೇ ಶುರು ಮಾಡ್ತೀರಾ ಅಂದ್ರು ದಯವಿಟ್ಟು ಒಂದ್ 2-3 ಕಡೆ ಅಡ್ಡಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು. ಈಗ ವಿಡಿಯೋ, ಈಗ ಕಣ್ಣು ಅದೇ ಈ ಗಾದೆನೇ ಐತಲ್ಲ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಂದು ಶಾಶ್ವತ ಇಲ್ಲ.
ಕಟ್ಟಿಕೊಟ್ಟ ಬುತ್ತಿ ಎಷ್ಟೋ ದಿನ ಇರ್ಬೋದು, 2 ದಿನ, 3 ದಿನ, 5 ದಿನ. ಹೇಳ್ಕೊಟ್ಟಿರಂಗ ಅವ್ನಿಗೆ ಹೇಳ್ಕೊಟ್ಟಿದ್ದೆ ಅವ್ನು ಹೇಳ್ಬೋದು ಅಷ್ಟೇ, ತಿರ್ಗಾದ್ ಮಾಡಕ್ ಬರಲ್ಲ. ನಾಲ್ಕಾರು ಕಡೆ ನೋಡ್ರಿ, ಅಕಸ್ಮಾತ್ ನಮ್ ತಾಲೂಕಲ್ಲಿ ಈಗ ನಮ್ಮ ತಾಲೂಕು ಅಂದ್ಬಿಟ್ರೆ ನಾವ್ ತಾಲೂಕು ಹೋಗಿ ಫೀಲ್ಡ್ ವರ್ಕ್ ಈಗ ಅಲ್ಲಿ ಆಫೀಸಕ್ಕೆ ಹೋಗ್ಬಿಟ್ರೆ, ಸರ್ ನಮ್ ತಾಲೂಕಲ್ಲಿ ನಿಯರ್ ನಮ್ದು ಇಂತ ಊರು, ಅಕ್ಕ ಪಕ್ಕ ಅಂದ್ರೆ ಯಾವ ಊರಾಗ ರೇಷ್ಮೆ ಏನಾನ ಕೃಷಿ ಮಾಡ್ತಾ ಇದಾರೆ ಅಂತ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಹೋಗಿ ಅಲ್ಲಿ ಕೇಳ್ಬಿಟ್ರೆ ಸಾಕು, ಅವರೇ ಹೇಳ್ತಾರೆ. ನಮ್ ತಾಲೂಕಿಗೆ ಯಾಕೆಂದ್ರೆ ಯಾರೇ ಆಗ್ಲೂನು ನಾವು ಪಾಸ್ಬುಕ್ ಎಂಟ್ರಿಗೆ ಹೋಗ್ಬೇಕು, ಆಮೇಲೆ ಔಷಧಿ ಬಂದಾಗ ಔಷಧಿ ಇಸ್ಕೊಂಬರಕ್ ಹೋಗ್ತೀವಿ. ಪ್ರತಿಯೊಂದು ನಾವು ಅಲ್ಲಿ ಏನೇ ಸಬ್ಸಿಡಿ ಸಹಾಯಧನ ಏನೇ ತಗೊಂತೀವಿ ಮಾಡ್ತೀವಿ ಅಂದ್ರೆ ನಾವ್ ಇಲಾಖೆ ಕಾಂಟ್ಯಾಕ್ಟ್ ಮಾಡ್ಲೇಬೇಕು. ಹಂಗಾಗಿ ಅವ್ರಿಗೂ ಗೊತ್ತಿರ್ತೈತಿ, ಅವ್ರು ಹೇಳ್ತಾರೆ ಇಂಥ ಊರಾಗ ಐತ್ ಕಣಪ್ಪ, ಅಲ್ಲೋ ವಿಚಾರ ಮಾಡು, ಅವ್ರು ಹೇಳ್ತಾರೆ. ಅಕಸ್ಮಾತ್ ಹೇಳಲಿಲ್ಲ ಅಂದ್ರೆ ನಾವೇ ಹೇಳ್ಕೊಡ್ತೀವಿ, ನೀವ್ ಮಾಡೋದಾದ್ರೆ ನಾವು ಹೆಲ್ಪ್ ಮಾಡ್ತೀವಿ ಕಣಪ್ಪ, ನಮ್ಮಲ್ಲಿ ಬರ್ತಕ್ಕಂಥ ಸಹಾಯಧನ ಏನೇನೈತೆ ಎಲ್ಲಾನು ನಾವು ಕೊಡ್ತೀವಿ ಅಂತಾನೆ ಹೇಳ್ತಾರೆ. ಇಲಾಖೆಯಿಂದ ಯಾರು ಇದು ಮಾಡಲ್ಲ, ಮಾಡ್ಕೊಡ್ತಾರೆ. ಏನಣ್ಣ, ಈಗ ಯಾರಾದ್ರೂ ರೈತರು ಶುರು ಮಾಡ್ತಾರೆ ಅಂತಂದ್ರೆ ಸ್ಟಾರ್ಟಿಂಗು ಈ ಇಲಾಖೆ ಹೋಗ್ಬಿಟ್ರೆ ಒಳ್ಳೆ ನೋಡು ಒಂದು ಏನು ಉಪಯೋಗ ಆಗುತ್ತೆ ಅಂತಂದ್ರೆ, ನಾವು ರೇಷ್ಮೆ ಕೃಷಿ ಮಾಡಕ್ಕೂ ಸಹಾಯಧನ ಸಿಗುತ್ತೆ, ಯೋಜನೆಗಳು ಸಿಗ್ತವೆ, ಜೊತೆಗೆ ನಮಗೆ ಮಾಹಿತಿಗಳು ಬೇಕಾದ್ರೆ ಐಡಿಯಾ ಕೊಡ್ತಾರೆ. ಉದ್ಯೋಗ ಖಾತ್ರಿ ಏನಾನ ಕಂಟಿನ್ಯೂ ಇತ್ತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರೆ, ಬರ್ತಾರೆ, ನೋಡ್ತಾರೆ, ಜಮೀನೆಲ್ಲ ನೋಡ್ತಾರೆ, ಈ ಕಡೆಯಿಂದ ಈ ಕಡೆ ಇಷ್ಟು ಕಾಣ ಜಮೀನಿಗೆ ಇಷ್ಟಕ್ ಮಾಡು, ದಾಯ ಇದೇ ತರ ಮಾಡು, ನೀ ಯಾವ ತರ ಅನುಕೂಲ ಆಗುತ್ತೆ. ನೀನ್ ಟ್ರ್ಯಾಕ್ಟರ್ ಉಳ್ಮೆ ಮಾಡ್ತೀನಿ ಅಂದ್ರೆ ನನ್ನಲ್ಲಿ ಟ್ರ್ಯಾಕ್ಟರ್ ಇರುತ್ತೆ, ಟ್ರ್ಯಾಕ್ಟರ್ ಅಲ್ಲಿ ಮಾಡ್ತೀನಿ ಅಂದ್ರೆ ಈ ತರ ಹಿಂಗ್ ಮಾಡು, ಯಾಕಂದ್ರೆ 8x2, 3 ಈ ತರ ಬರುತ್ತೆ ಜೋಡಿ ಸಾಲ್ಬು, ಆ ತರ ಎಲ್ಲ ಮಾಡ್ಬೋದು. ಇಲ್ಲ ನನ್ ಸಣ್ಣದು ಒಂದು ಟಿಲ್ಲರ್ ಇರ್ತೈತೆ ಅಂದ್ರೆ 5 ಮಾಡ್ಕೊಬೋದು. ಇಲ್ಲ ಸರ್ ನಾನು ಕಲ್ಟಿವೇಶನ್ ಏನು ಮಾಡಕ್ ಹೋಗಲ್ಲ, ನಾನು ಹಂಗೆ ಮೇಂಟೈನ್ ಮಾಡ್ತೀನಿ ಕಳೆ ಗಿಳೆ ಎಲ್ಲ ನಾನು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ 3x3 ಮಾಡ್ಕೊಬೋದು, ಏನ್ ಸಮಸ್ಯೆ ಇರಲ್ಲ. ಒಟ್ಟಾರೆ ಇಲಾಖೆಗೆ ಹೋದ್ರೆ ಪೂರ್ಣ ಮಾಹಿತಿ ಅವರೇ ಹೇಳ್ತಾರೆ, ಸಿಗ್ತವೆ. ಫಸ್ಟ್ ನಾವು ಇಲಾಖೆಗೆ ಹೋದ ತಕ್ಷಣನೇ ಹೇಳ್ತಾರೆ ಅವರು, ಇಂಥ ಊರು ಇಂಥ ಅಡ್ರೆಸ್ ಸರ್, ನಾವ್ ಈ ತರ ರೇಷ್ಮೆ ಮಾಡ್ಬೇಕು ಅಂತ ಇದ್ದೀವಿ ಅಂದಾಗ ಅವ್ರು ಹೇಳ್ತಾರೆ, ಆಯ್ತಪ್ಪ ಇಂಥ ದಿನ ನಾವು ಭೇಟಿ ಕೊಡ್ತೀವಿ ಅಂತ ಹೇಳ್ತಾರೆ. ನಂಬರ್ ಎಲ್ಲ ಕೊಟ್ಟು ಬಂದ್ರೆ ಅವ್ರು ಬರ್ತಾರೆ, ಎಲ್ಲ ನೋಡ್ಕೊಂಡ್ಬಿಟ್ಟು ಹೇಳ್ತಾರೆ, ಇಂಥ ಈಗ ನೀನ್ 1 ಎಕರೆ ಮಾಡ್ತೀವಿ 2 ಎಕರೆ ಮಾಡ್ತೀವಿ ಅಂತ ಏನು ಎಲ್ಲ ವಿಚಾರ ಮಾಡ್ಕೊಂತಾರೆ. ಆದಷ್ಟು ಮಾಡೋರು 1 ಎಕರೆ ಮೇಲ್ಪಟ್ಟು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಈಗ ಸುಮ್ನೆ ನಾನು ಮಾಡ್ತಾ ಇದ್ದೀನಿ ಅರ್ಧ ಎಕರೆಗೆ 5 ಕುಂಟೆ 10 ಕುಂಟೆ ಅಂತಾನೆ ಮಾಡಕ್ ಹೋಗ್ಬಾರ್ದು. ಈಗ 5 ಕುಂಟೆ 10 ಕುಂಟೆ ಅಂದ್ರೆ 20-50 ಮೊಟ್ಟೆ ಇಟ್ಕೊಂಡ್ರು ನಾವು ಅಷ್ಟೇ ಕೆಲಸ ನೋಡ್ಬೇಕಾಗ್ತೈತಿ, ಎಲ್ಲ ಮಾಡ್ಬೇಕಾಗ್ತೈತಿ. 100 ಮೊಟ್ಟೆ ಇಟ್ಕೊಂಡ್ರು ಅಷ್ಟೇ ಕೆಲಸ ಹೋಗುತ್ತೆ, ಇನ್ನೇನು ಇರುತ್ತೆ ಅಲ್ಲಿ, ಸಮಸ್ಯೆ ಏನಿರಲ್ಲ. ಅಂದ್ರೆ ಇಲಾಖೆ ಕಡೆ ಕಾಂಟ್ಯಾಕ್ಟ್ ತಗೊಂಡ್ರೆ ಬೆಟರ್. ಏನಪ್ಪಾ ಅಂದ್ರೆ ಸಹಾಯಧನ ನಮ್ಗೆ ಅದೇನೋ ಹೇಳ್ತಾರಲ್ಲ, ಗುಂಡೆಲ್ ಬಿದ್ದನ್ಗೆ ಹೆಗಲು ಕೊಟ್ಟಾರಂತ, ಆ ತರಕ್ಕೆ ಸಹಾಯಧನ ಸಿಗುತ್ತೆ. ಈಗ ಡ್ರಿಪ್ ಸಹಾಯಧನ ತಗೊಂಡವನು ಆ ಸಹಾಯಧನನೇ ಸ್ವಲ್ಪ ಸೆಡ್ಗೆ ಹಾಕಿದ್ರೆ ಸೆಡ್ನಿಂದ ಸಹಾಯಧನ ಬರ್ತೈತಿ, ಅದು ನಮ್ಮ ಏನ್ ಬೇಕಾ ಯೂಸ್ ಮಾಡ್ಕೊಬೋದು, ಏನ್ ಸಮಸ್ಯೆ ಇರಲ್ಲ. ಸುಮಾರು ಸಾಕಷ್ಟು ಕೊಡ್ತದೆ ಸಹಾಯಧನ, ಆಗುತ್ತೆ, ಏನ್ ಸಮಸ್ಯೆ ಅಲ್ಲಿಗೆ 50% ಕ್ಯಾಟಗರಿ ಮೇಲೆ ಹೋಗ್ತಾರೆ, ಎಲ್ಲ ಇರುತ್ತೆ. ತುಂಬಾ ಅನುಕೂಲ ಆಗುತ್ತೆ, ಅನುಕೂಲ ಐತೆ ಸರ್, ಅದ್ರಿಂದ ಏನ್ ಸಮಸ್ಯೆ ಇಲ್ಲ, ಮಾಡ್ಕೊಬೋದು. ಏನ್ ಅನುಕೂಲ ಇರೋದನ್ನ ಪಡ್ಕೋಬೇಕು, ಸುಮ್ನೆ ಯಾಕೆ ಇದು ಮಾಡ್ಕೊಬೇಕು ಹೇಳ್ರಿ. ಅನುಕೂಲ ನಮ್ಗೆ ರೈತರಿಗೋಸ್ಕರನೇ ಅಂತ ಅವರೇ ಬಿಟ್ಟಾಗ ನಾವು ಅದನ್ನ ಉಪಯೋಗಿಸ್ಕೊಬೇಕು ತಾನೆ, ಉಪಯೋಗಿಸ್ಕೊಬೇಕು, ಸುಮ್ನೆ ಪೋಲ್ ಮಾಡೋದು ಹೊಡ್ದಲ್ಲ ಬಿಟ್ರೆ ಇನ್ನೇನಿರಲ್ಲ. ಇಲಾಖೆ ಫಸ್ಟ್ ಕಾಂಟ್ಯಾಕ್ಟ್ ತಗೊಂಡ್ರೆ ಚಂದ, ನಮಗೂ ಸ್ವಲ್ಪ ಐಡಿಯಾನು ಬರ್ತದೆ. ಹೌದು, ಯಾವ ರೀತಿ ಮಾಡ್ಬೇಕಾಗುತ್ತೆ ಏನ್ ಕತೆ ಅಂತ ಅವರು ಯಾಕಂದ್ರೆ 4-6 ಕಡೆ ರೈತರು ಬಂದು ಅವ್ರ ಹತ್ರ ಕಾಂಟ್ಯಾಕ್ಟ್ ತಗೊಂಡಿರ್ತಾರೆ, ಅವರೆಲ್ಲ ಹೇಳ್ಕೊಡ್ತಾರೆ, ಅದ್ರಾಗೂ ಏನಿರಲ್ಲ. ನಮಗೂ ಫೋನ್ ಮಾಡಿ ತಿಳಿಸಿದ್ರೆ ನಾವು ಹೇಳ್ತೀವಿ. ನಾವು ಏನು ತೀರಾ ಕಂಡಮ್ಮಾಗೇನು ನಾನು ಹೇಳ್ಕೊಟ್ರೆ ನೀನ್ ಬದಿಕಂದಿ ನಾವು ಬದಿಕಂದಿ ಏನಿಲ್ಲ, ಆಕಾಶ ನೋಡಕ್ ಎಲ್ಲಿ ನಿಂತ್ರು ಕಾಣುತ್ತೆ. ನಾನ್ ಚೆನ್ನಾಗ್ ಮಾಡ್ದೆ ನನಗ್ ಬರ್ತದೆ, ನೀನ್ ಚೆನ್ನಾಗ್ ಮಾಡಿದ್ರೆ ನೀನೇ ಬರುತ್ತೆ, ಅವ್ನ್ ಚೆನ್ನಾಗ್ ಮಾಡಿದ್ರೆ ಅವನೇ ಬರೋದು. ಯಾವ್ದೇನಿಲ್ಲ, ಅವ್ರವ್ರ ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಬಿಟ್ರೆ ಇನ್ನೇನಿರಲ್ಲ. ನಾವ್ ಇವತ್ತು ರೇಷ್ಮೆ ಕೃಷಿ, ಹೈನುಗಾರಿಕೆ, ಕೋಳಿ ಕುರಿ ಏನೇ ಮಾಡ್ರಿ ತನ್ನ ಕಷ್ಟಕ್ಕೆ ತಕ್ಕಂತ ಪ್ರತಿಫಲ ಅಷ್ಟೇ, ಬಿಟ್ರಿಂದ ಇನ್ನೇನಿಲ್ಲ. ಯಾವ್ದನ್ನೇ ಮಾಡ್ಬೇಕಾದ್ರೂ ಒಂದ್ ಶಿಸ್ತಾಗಿ ಅದನ್ನ ಮನಸಾರೆ ಅಚ್ಚುಕಟ್ಟಾಗಿ ಮಾಡಿದ್ರೆ ಯಾವ್ದು ಫೇಲ್ ಆಗಲ್ಲ. ಮತ್ತೆ ಏನಾದ್ರು ಹುಳುಗಳಿಗೆ ಏನಾದ್ರು ಕಾಯಿಲೆಗಳು ವೈರಸ್ ಅಟ್ಯಾಕ್ ಆಗೋದು ಆ ತರದೇನೋ ಪ್ರಾಬ್ಲಮ್ ಆಗೋದು? ವೈರಸ್ ಅಟ್ಯಾಕ್ ಆಗೋದು ಅಂದ್ರೆ ಅದೇ ನಾವ್ ಈ ಬೆಳೆಯಲ್ಲಿ ಮಾಡಿರ್ತಕ್ಕಂಥ ತಪ್ಪನೆ ನೆಕ್ಸ್ಟ್ ಬೆಳೆಯಲ್ಲಿ ಮಾಡ್ಬಾರ್ದು. ಅದು ಬಿಟ್ರೆ ಇನ್ನೇನಿರಲ್ಲ. ಇವತ್ತು ಹಾಲು ರೋಗ ಬರುತ್ತೆ, ಸಪ್ಪೆ ರೋಗ ಬರುತ್ತೆ, ಸುಣ್ಕಟ್ಟೆ ಏನಪ್ಪ ಬರುತ್ತೆ ಅಂದ್ರೆ ಅದೇನ್ ರೋಗದ್ದೆಲ್ಲ ಅದು
ಕೋಲ್ಡ್ ಆಗೋದ್ರಿಂದ ಮಾತ್ರ ಬರ್ತದೆ. ಹ್ಮ್ ಇವತ್ತು ನಾವು 25 ವರ್ಷದಾಗ ನಾನು ಬಿಸಿ ರಕ್ತದ ಹುಡುಗ ಅಂದ್ರೆ ಇವತ್ತಿನ ವಾತಾವರಣಕ್ಕೆ ಆಗ್ತಕ್ಕಂಥ ಚಳಿಗೆ ಅವ್ನು ಹೊರಕೆ ಬರಲ್ಲ. ಹ್ಮ್ ಅದು ಮೂಳೆ ಇಲ್ಲದ ಜೀವ. ನಾವ್ ಅದನ್ನ ಹೆಂಗ್ ಜೋಪಾನವಾಗಿ ನೋಡ್ಕೊಂಡಷ್ಟು ಬೆಚ್ಚಗೆ ನೋಡ್ಕೊಬೇಕು ಚಳಿಗಾಲದಲ್ಲಿ. ಇನ್ನ ಬೇಸಿಗೆಯಲ್ಲಿ ಬಂದ್ರೆ ಕೋಲ್ಡ್ ಆಗಿ ನೋಡ್ಕೊಬೇಕಾಗುತ್ತೆ. ಅಷ್ಟು ಬಿಟ್ರೆ ಇನ್ನೇನಿರಲ್ಲ. ಸಪ್ಪೆ ಸುಣ್ಕಟ್ಟು ಇವೆಲ್ಲ ನಾವು ಮಾಡೋ ತಪ್ಪಿನಿಂದಾನೇ ಬರ್ತದೆ. ಹಾಕೋ ಮೆನ್ಯೂರ್ನಿಂದ ಟೈಮಿಗೆ ಸರಿಯಾಗಿ ನೋಡಲ್ಲ, ಅದರಿಂದ ಬರ್ತದೆ ಅಷ್ಟೇ ಬಿಟ್ರೆ. ಶೆಡ್ ಮಾತ್ರ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಬೇಕು. ಹೈಜೀನ್ ಆಗಿರ್ಬೇಕು. ಅದನ್ನ ನಾವು ಕರೆಕ್ಟ್ ಆಗಿ ತಪ್ಪದೆ ಪಾಲಿಸ್ಕೊಂಬಂದ್ರೆ ಯಾವ ಟೈಮ್ ಔಷಧಿ ಹೊಡಿಬೇಕು, ಯಾವ ಟೈಮಿಗೆ ಸುಣ್ಣ ಹೊಡಿಬೇಕು, ಇಷ್ಟು ಮಾಡ್ಕೊಂಬಂದ್ರೆ ಏನ್ ಸಮಸ್ಯೆ ಇರಲ್ಲ. ಅಣ್ಣ ಈಗ ರೇಷ್ಮೆ ಗಿಡದ ಬಗ್ಗೆ ಈಗ ಸ್ಟಾರ್ಟಿಂಗ್ ಮಾಡೋರಾಗಿರ್ಬೋದು, ಅವ್ರಿಗೆ ಗಿಡದ ಬಗ್ಗೆ ಸ್ವಲ್ಪ ನಾಲೆಡ್ಜು ಏನಂತಂದ್ರೆ ಅವರಿಗೆ ಮುಖ್ಯವಾಗಿ ಯಾವ ತರ ಗಿಡ ಮೇಂಟೈನ್ ಮಾಡಬೇಕು, ನೀರ್ ಹಾಕೋದ ಇರ್ಬೋದು, ಸೊಪ್ಪು ಹಾಕೋದ ಇರ್ಬೋದು, ಡಿಪ್ ಇರಿಗೇಷನ್ ಬೆಟ್ರ, ಸ್ಪ್ರಿಂಕ್ಲರ್ ಬೆಟ್ರ, ಸ್ವಲ್ಪ ಅದೊಂದು ಸ್ವಲ್ಪ ಮಾಹಿತಿ ಕೊಡಿ ಅಣ್ಣ. ಇದ್ರಲ್ಲಿ ಹೋಲಿಸ್ಕೊಂಡ್ರೆ ಡ್ರಿಪ್ಪಲ್ ಬೆಸ್ಟ್. ಡ್ರಿಪ್ ಯಾಕೆಂದ್ರೆ ಡ್ರಿಪ್ಪಲ್ ಆದ್ರೆ ಪೈಪ್ ನಿಂದ ಬಂದ್ಬಿಟ್ಟು ಡೈರೆಕ್ಟ್ ಗಿಡದ ಬುಡಕ್ ಬೀಳ್ತೈತೆ. ಹ್ಮ್ ಬಿಟ್ರೆ ಇನ್ನೇನಪ್ಪಾ ಅಂದ್ರೆ ಸ್ಪ್ರಿಂಕ್ಲರ್ ಜೋಡ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಿನಿಮಮ್ ಅವ್ರು 20 ಅಡಿ 30 ಅಡಿ ತನಕ ಹೋಗುತ್ತೆ ಅಂತಾರೆ. ಬಟ್ ಹೋಗುತ್ತೆ 10 ಅಡಿಯಿಂದ ಒಳಗಡೆ ಮಾತ್ರ ಸಾಕಷ್ಟು ನೀರ್ ತಗೊಂತೈತೆ. ಇನ್ನು ಲಾಸ್ಟ್ ಅಲ್ಲಿ ಕಾರ್ನರ್ ಅಲ್ಲಿ ಬೀಳ್ತಕ್ಕಂತ ನೀರ್ ಕಡಿಮೆ ಹೋಗುತ್ತೆ. ಅಷ್ಟು ಬಿಟ್ರೆ ಇನ್ನೇನಿರಲ್ಲ. ಅವ್ರು ಹೇಳ್ದೇನಿಲ್ಲ. ಬೇಕಾದ್ರೆ ಆನ್ ಮಾಡ್ಬಿಟ್ಟು 2 ದಿನ ಆದ್ಮೇಲೆ ನೋಡ್ರಿ 10 ಅಡಿಯಿಂದ ಆ ಕಡೆದು ಕಡಿಮೆ ಇರುತ್ತೆ, ಇದು ತೇವಾಂಶ ಹಂಗೆ ಇರುತ್ತೆ. ಇನ್ನ ಇದು ಬಂದು ಹೋಲಿಸ್ಕೊಂಡ್ಬಿಟ್ರೆ ಡ್ರಿಪ್ಪಲ್ ಆದ್ರೆ ಚೆನ್ನಾಗಿರುತ್ತೆ. ಡ್ರಿಪ್ಪಲ್ ಆದ್ರೆ ಈ ತರ ಸ್ಟಾರ್ಟ್ ಆಗಿದಾಗ ನೋಡ್ರಿ, ಒಂದು ಮಿನಿಮಮ್ ಅಂದ್ರೆ ನಾವೊಂದು 12ರಿಂದ 15 ಕಡ್ಡಿ ಬಿಟ್ಕೊಬೇಕು. ಇದಕ್ಕಿನ್ನ ಬಲ್ಕಿ ಆದಾಗ ಮಾತ್ರ ಕೀಳಕ್ ಹೋಗ್ಬಾರ್ದು. ಇದಕ್ಕಿನ್ನ ಬಲ್ಕಿ ಆದಾಗ ಹಿಂಗ್ ಹಿಡ್ಕೊಂಡ್ ಕಿತ್ತು ಬಿಟ್ರೆ, ಸ್ವಲ್ಪ ಹಿಂಗೆ ಎತ್ತರವಾಗಿ ಬೆಳೆದಿರ್ತದಲ್ಲ, ಅದ್ರ ಹಿಡ್ಕೊಂಡ್ ಕಿತ್ ಬಿಟ್ರೆ ಅದರಿಂದ ರ್ಯಾಪರ್ ಸೀನಾ ಬಂದ್ಬಿಡ್ತದೆ. ಅವಾಗ ತಿರ್ಗಲ್ಲಿ ಇನ್ನೊಂದು ಕಡ್ಡಿ ಚಿಗುರಕು, ಅದು ಡ್ರೈ ಆಗೋದು, ಕೆಟ್ಟೋಗೋದು, ಈ ತರ ಎಲ್ಲ ಆಗ್ತೈತೆ. ಸಮಸ್ಯೆ ಏನಿರಲ್ಲ. ಚಿಕ್ಕದಾಗಿದ್ದಾಗಲೇ ಕಿತ್ಕೊಂಡು ಇವಾಗ ನಾವು ಗೊಬ್ಬರ ಕೊಡ್ಬೇಕು ಅಂದಾಗ ಮುಂಚೆಲೆ ನಾವು ಸ್ಟಾರ್ಟ್ ಮಾಡ್ಬೇಕು. ಗೊಬ್ಬರ ಕೊಡೋದಕ್ಕಿಂತ ಮುಂಚೆಲೆ ಈ ತರ ಎಲ್ಲ ತಿನ್ನಿಂಗ್ ಮಾಡ್ಕೊಬೇಕು. ಸೊಪ್ಪೆಲ್ಲ ಸೋಸ್ಕೊಂಡ್ಬಿಟ್ರೆ, ಈಗ ಮಿನಿಮಮ್ 10ರಿಂದ 12 ಬಿಟ್ಟಿರ್ತೀವಿ ಅನ್ಕೊಡ್ರಿ. ಒಂದ್ ಗಿಡದಲ್ಲಿ 10ರಿಂದ 12 ಬಿಟ್ಕೊಂಡ್ರೆ ನಾವ್ ಅಷ್ಟಕ್ ಮಾತ್ರನೇ ಗೊಬ್ಬರ ಕೊಟ್ಟಿರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಇದು ಆರಾಮಾಗಿ ಬೆಳವಣಿಗೆ ಫಾಸ್ಟ್ ಆಗುತ್ತೆ. ಇದು ತನ್ನಲ್ಲಿ ಇರ್ತಕ್ಕಂಥದ್ನ ಮಾತ್ರನ ಎತ್ಕೊಂಡು ಚಿಗುರು ಸ್ಟಾರ್ಟ್ ಆಗಿರೋದು. ಇಲ್ಲಿಂದ ಮುಂದಕ್ಕೆ ನಾವು ಪೋಷಕ ಕೊಡ್ಬೇಕು ಅದಕ್ಕೆ. ಅವಾಗಲೇ ನಾವು ಅದು 20 ದಿನದೊಳಗೆ ಸೊಪ್ಪು ಬರಕ್ ಸಾಧ್ಯ. ಆಮೇಲಿಂದ ನಾವು ಸುಮ್ನೆ ಎಲ್ಲ ಜಾಸ್ತಿ ಬಿಟ್ಕೊಂಡ್ಬಿಟ್ವಿ ಅಂದ್ರೆ ಏನು ಫಾಸ್ಟ್ ಬೆಳವಣಿಗೆ ಇರಲ್ಲ. ಅಂದ್ರೆ ಬೇರೆದಕ್ಕೆಲ್ಲ ಜಾಸ್ತಿ ಎನರ್ಜಿ ಜಾಸ್ತಿ ಹೋಗುತ್ತೆ. ಈಗ ಒಬ್ಬ ಮಕ್ಳಿಗೆ ಎಷ್ಟು ನಾವು ಅನುಕೂಲ ಮಾಡ್ಕೊಡ್ತೀವಿ, 8-10 ಜನ ಇದ್ರೆ ಎಷ್ಟು ಅನುಕೂಲ, ವ್ಯತ್ಯಾಸ ಇನ್ನೇನಿರಲ್ಲ. ಅಷ್ಟು ಈ ಚಿಗುರಲ್ಲಿ ಇರ್ತದಲ್ಲ, ಚಿಗುರಲ್ಲಿ ಏನಾನು ಹುಳ ಗಿಳ ಇದ್ದಾಗ ಔಷಧಿ ಮೇಂಟೈನ್ ಅಂದ್ರೆ ಈ ಟೈಮಲ್ಲಿ ಮಾಡ್ಕೊಬೇಕು. ಸ್ವಲ್ಪ ದೊಡ್ಡದಾದಾಗ ಮಾಡ್ತೀನಿ ಅಂದ್ರೆ ತಿರ್ಗಾ ನಾವು ಟೈಮ್ ನೋಡ್ಕೊಂಡ್ಬಿಟ್ಟು ಹುಳ ಹೇಳಕ್ಕೂ ಸಮಸ್ಯೆ ಆಗುತ್ತೆ. ಚಿಕ್ಕದಾಗಿದ್ದಾಗಲೇ ಎಲ್ಲಾನು ಕೆಲಸ ಪೂರೈಸ್ಕೊಂಬರುತ್ತೆ. ಬಿಟ್ರೆ ಇನ್ನೇನಿರಲ್ಲ. ಡ್ರಿಪ್ ಬೆಸ್ಟ್. ಡ್ರಿಪ್ ಬಿಟ್ರೆ ಯಾವ್ದು ಸ್ಪ್ರಿಂಕ್ಲರ್ ಆಗ್ಲಿ ಇನ್ನೊಂದು ಮತ್ತೊಂದು ಅಂದ್ರೂ ಸಮಸ್ಯೆನೆ. ಇದಕ್ಕೆ ಏನೋ ರೋಗ ಈಗ ಅಟ್ಯಾಕ್ ಆಗುತ್ತೆ ಸರ್? ಕಡ್ಡಿಗೆ ಏನು ರೋಗ ಬರಲ್ಲ. ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿವಿ ಅಂದ್ರೆ ಕಡ್ಡಿಗೆ ರೋಗ ಬರಲ್ಲ. ಈ ಪ್ಲಾಂಟೇಶನ್ ಇಂದು 2ನೇ ವರ್ಷದ್ದು. ಇದ್ರಲ್ಲಿ 2 ವರ್ಷ ಅಂದ್ರೂ ಇನ್ನ ನಾನು ಮಿನಿಮಮ್ ಅಂದ್ರೆ 4ರಿಂದ 5 ವರ್ಷ ಮೇಂಟೈನ್ ಮಾಡ್ತೀನಿ. ಇದನ್ನೇ 4ರಿಂದ 5 ವರ್ಷ ಮೇಂಟೈನ್ ಮಾಡ್ಬಿಟ್ಟು ಇಲ್ಲಿ ಕಟ್ ಮಾಡ್ಬೇಕು. ಇಲ್ಲಿ ಕಟ್ ಮಾಡಿದಾಗ ಇದು ಪೂರ್ತಿ ನಾವು ಸೌದಿಗೆ ಇಲ್ಲ ಗೊಬ್ಬರಕ್ಕಾದ್ರೂ ತಗೊಂಡೋಗಿ ಎಲ್ಲ ನಮ್ಮ ತಗಾಕ್ ಮುಚ್ಚಿಬಿಟ್ರೆ ಗೊಬ್ಬರನೂ ಹೋಗುತ್ತೆ. ಇಲ್ಲಿ ಕಟ್ ಮಾಡಿದ್ಮೇಲೆ ತಿರ್ಗಿ ಇಲ್ಲೆಲ್ಲ ಹೊಸ್ಕೊಂಡ್ ಬರ್ತದೆ. ಇಲ್ಲಿ ಹೊಸ್ಕೊಂಡ್ ಇದು ಕಟ್ ಮಾಡಿ ಇದಾಲೆ ಈ ತರ ಓಪನ್ ಆಗಿರೋದು. ಈಗ ಒಂದು ಪೂರ್ತಿ ಈ ತರ ಇರುತ್ತೆ. ಆಮೇಲೆ ಅವತ್ ಬರ್ಬೇಕಾದ್ರೆ ನಮ್ಗೊಂದ್ 2 ಬಿಟ್ಕೋಬೇಕು, ಇಲ್ಲ 3, ಇಲ್ಲ ಸಾಕಷ್ಟು 4 ಆದ್ರೂ ಬಿಟ್ಕೋಬೇಕು. 4 ಆದ್ರೂ ಬಿಟ್ಕೊಂಡ್ವಿ ಅಂದ್ರೆ ಈ 4ರಿಂದ ನಾವು ಕಟ್ ಮಾಡಿದ್ರೆ 4 8 ಆಗುತ್ತೆ. 8ರಿಂದ 16 ಆಗುತ್ತೆ. ಅವಾಗಲೇ ಇತ್ತು ಮಾಮೂಲಿ ಸ್ಟಾರ್ಟ್ ಆಗುತ್ತೆ. ಸೇಮ್ ಹಿಂಗೆ ಆಗೋಗ್ಬಿಡುತ್ತೆ. 2ನೇ ಕಟಾವ್ ಹೋದ್ 3ನೇ ಕಟಾವಾಗಲೇ ಸ್ಟಾರ್ಟ್ ಆಗುತ್ತೆ. ಅಣ್ಣ ಈಗ ನೀವು ಮಾರ್ಕೆಟ್ಗೆ ಹಾಕ್ ಬರ್ತೀರಲ್ವಾ, ರೇಷ್ಮೆ ಗೂಡು ಕೊಟ್ ಬರ್ತೀರಾ ರಾಮನಗರಕ್ಕೆ, ಕೊಟ್ ಬಂದ್ಮೇಲೆ ಇದು ಎಷ್ಟು ದಿವಸ ಬೇಕು ಬೆಳೆಯಕ್ಕೆ? ಇದು 8ನೇ ದಿನಕ್ಕಾಲೇನೆ ಸ್ಟಾರ್ಟ್ ಆಗುತ್ತೆ. 8ನೇ ದಿನಕ್ಕೆ ಮುಗುರು ಸ್ಟಾರ್ಟ್ ಆಗುತ್ತೆ. 6 ದಿನ 7 ದಿನದಿಂದ ಮಳೆಗಾಲ ಆದ್ರೆ ಸ್ವಲ್ಪ ಫಾಸ್ಟ್ ಇರುತ್ತೆ. ಚಳಿಗಾಲ ಸ್ವಲ್ಪ ಕಡಿಮೆ ಇರುತ್ತೆ. 10 ದಿನ 12 ದಿನ ತಗೋತೈತೆ.
ಬೇಸಿಗೆಯಲ್ಲಿ ನಾವು ನೀರು ಕೊಟ್ಟು ಸಾಕಷ್ಟು ತಣ್ಣಗೆ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ಅದು ಮಾಮೂಲಿ ಒಂದು 5 ದಿನ 6 ದಿನಕ್ಕೆ ಮಾಮೂಲಿ ಬರುತ್ತೆ. ಮಾರ್ಕೆಟಿಗೆ ಕೊಟ್ಟಾದ್ಮೇಲೆ ನೀವು ಎಷ್ಟು ದಿವಸ ವೇಟ್ ಮಾಡ್ಬೇಕು ಅಣ್ಣ ಇದು ಬರಬೇಕು ಅಂತಾರೆ? 20 ದಿನ ಬೇಕು. 20 ದಿವಸ ನಾವು ಅದೇ ಈ ತರ ಮೇಂಟೈನ್ ಮಾಡ್ಕೊಂಬಂದ್ರೆ ನಾವು 20 ದಿನ ಕರೆಕ್ಟ್ ಆಗಿ ಆಗುತ್ತೆ. ನಾವು ಲೇಟ್ ಮಾಡಿದಷ್ಟು ಅದೇ ಹೇಳಿಲ್ವ, ಸೋಮಾರಿತನ ಮಾಡಿದ್ರೆ ನಾಳೆ ಕಾಕೊಂಡ್ಬಿಡು ಗೊಬ್ಬರನ ನಾಡ್ತಾರ ಅನ್ಬಿಡು ಅಂದ್ರೆ ಅದಾದ್ಮೇಲೆ ಹೋಗ್ತದೆ. ಈಗ ನೀವು ಚಿಗುರು ಎಲ್ಲ ಕಿತ್ರಲ್ಲ ಕೀಳೋದು ಕೂಡ ಇಂಪಾರ್ಟೆಂಟ್. ಅದು ಈ ಹೇಳ್ತಲ್ವಾ, ಈಗ ಸ್ವಲ್ಪ ಎತ್ತರವಾಗಿ ಬೆಳೆಸಿರ್ತೀವಿ, ಎತ್ತರವಾಗಿ ಬೆಳೆಸ್ ಹೋಗಿ ಇಲ್ಲ ಅಲ್ಲೇ 5 ದಿನ ಕಳ್ದಿರ್ತೈತಿ. ಅವತ್ತು ಗೊಬ್ಬರ ಬಿಡೋದಕ್ಕೆ ಗೊಬ್ಬರ ಬಿಟ್ಟು ಬಿಡ್ತೀನಿ. ಗೊಬ್ಬರ ಬಿಟ್ಟು ನಾಳೆ ನಾಡ್ದಾಗ ಕೇಳಂಬಿಡು ಅಂದ್ರೆ ಗೊಬ್ಬರ ತಗೊಂತಾ ಇರ್ತೈತಲ್ಲ, ಅದೇನ್ ಅಲ್ಲೇ ಇರಲ್ವಲ್ಲ. ಅವ್ನ್ ಕಿತ್ತಿಲ್ಲ ನಾನ್ ತಗೊಳೋದ್ ಬೇಡ ಅಂಬಲ್ಲ ಅದು. ನಾವ್ ಗೊಬ್ಬರ ಬಿಡ್ತಿದ್ದಂಗೆ ಅದ್ರ ಪಾಡ್ಗ ತಗೊಂತತಿ. ನಾವ್ ಬಿಡ್ದಲ್ಲೇ ಇದ್ರೆ ಅದು ಹಂಗೆ ಇರ್ತದೆ ಅಷ್ಟೇ. ಲೇಟ್ ಆಗುತ್ತೆ. ಮೇಂಟೈನ್ ಮಾಡ್ತಾ ಇರ್ಬೇಕು. ಮೇಂಟೈನ್ ಪ್ರತಿಯೊಂದು ಅಷ್ಟೇ. ಇವತ್ ನಾವ್ ಒಂದ್ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆ ಮುಂಚೆಲೆ ಹೋಗ್ತೀವಿ, ಟೈಮಿಗೆ ಸರಿಯಾಗಿ ಎದ್ದೇಳ್ತೀವಿ, ಎಲ್ಲಾನು ಮಾಡ್ತೀವಿ. ಇಲ್ಲೇನಿಲ್ಲ, ಅಕಸ್ಮಾತ್ ಅರ್ಧ ಗಂಟೆ ಲೇಟ್ ಆಗಿ ಎದ್ದು ಬಂದ್ರೆ ಕೇಳಲ್ಲ. ಬಟ್ ಏನು ಅಂದ್ರೆ ಅವತ್ ಮಾಡೋ ಕೆಲಸ ಅವತ್ ಮಾಡ್ರಿ ಅಷ್ಟೇ. ಸುಮ್ನೆನ ಕತೆ ಕಡೆ ದೊಡ್ಡದಲ್ಲ. ಇದು ಅಳತೆ ಅಂದ್ರೆ 5 ಬರ್ತದೆ. ಇದು ನಾನು ಮಿನಿ ಟಿಲ್ಲರ್ ನಿಂದ ಉಪಯೋಗಿಸ್ಕೊಳ್ತಿದ್ದು. ಟಿಲ್ಲರ್ ಉಪಯೋಗಿಸೋದ್ರಿಂದ ಕಳೆನೆ ಯಾಕೆ ಜಾಸ್ತಿ ಆಗಕ್ ನಿಂತ್ಕೊಂಡ್ರು, ಅದಕ್ಕೆ ಔಷಧಿ ಹೊಡ್ಕೊಂಡು ಕ್ಲಿಯರ್ ನೀವು ಔಷಧಿ ಹೊಡಿಯುವಾಗ ಮಾತ್ರನ ಸೊಪ್ಪಿಗೆ ತಗಲಬಾರ್ದು. ಈ ಕೆಳಗಡೆ ಕಡ್ಡಿಗೆ ತಗಲಿದ್ರೆ ಏನ್ ಸಮಸ್ಯೆ ಇರಲ್ಲ, ಮೇಲ್ಗಡೆ ಮಾತ್ರ ಎಂದೇ ಔಷಧಿಗೆ ಕಳೆನಾಶಕ ನಾವು ಯೂಸ್ ಮಾಡೋದ್ರಿಂದ ಭೂಮಿ ಸ್ವಲ್ಪ ಏಟ್ ತಿನ್ನುತ್ತೆ. ಏಟ್ ತಿನ್ನಲ್ಲ ಅಂತ ಏನಿರಲ್ಲ. ಹಂಗಾಗಿ ಕಳೆನಾಶಕ ಹೊಡಿಬೇಕಾದ್ರೆ ಇವೆಲ್ಲನು ಸಮಸ್ಯೆ ಇಲ್ದಂಗೆ ಸೊಪ್ಪಿಲ್ದಾಗ ನೋಡ್ಕೊಂಡು ನಾವು ಹೊಡಿಬೇಕು. ಆಮೇಲೆ ಹುಳ ಇದ್ದಾಗ ಹೊಡಿಯಕ್ ಹೋಗ್ಬಾರ್ದು. ಹುಳ ಇದ್ದಾಗ್ಲೂ ನಾವು ಹೊಡೆದಿರ್ತೀವಿ, ಸ್ಮೆಲ್ ಇನ್ನೊಂದ್ ಮತ್ತೊಂದ್ ಏನಾದ್ರು ತಗೊಂಡೋಗಿದ್ದು ನಾವು ಸೆಡ್ ಅಲ್ಲಾದ ಅಲ್ಲಿ ಹುಳ ಎಲ್ಲ ವಾಮಿಟ್ ಮಾಡ್ಕೊಂಡು ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ. ಇದು ನೋಡ್ಕೊಂಬ್ಲೇಬೇಕು ನಾವು ಟೈಮಿಗೆ ಸರಿಯಾಗಿ. ಈಗ ಅಲ್ಲಿಂದ ಬಂದಾಗ ಎಲ್ಲ ಕಟಾವಾಗಿರುತ್ತಲ್ಲ, ಎಲೆ ಎಲ್ಲ ಸೋಸಿ ಕ್ಲೀನ್ ಮಾಡ್ಬಿಟ್ಟು ನಿಧಾನಕ್ಕೂ ಹುಷಾರಾಗಿ ಯಾವುದೇ ಒಂದಾಗ್ಲಿ. ಈಗ ಒಂದ್ ಬೈಕ್ ಓಡಿಸ್ತೀನಿ ಅಂದ್ರೆ ಅವ್ನಿಗೆ ಅನುಭವ ಇರ್ಬೇಕು. ಬೈಕ್ ಸಡನ್ ಆಗಿ ತಗೊಂಡ್ ಹೋದ್ರೆ ಅವನು ಬೀಳೋದೇನ, ಹಂಗಾಗುತ್ತೆ. ಬೀಳೋದ್ಕಿನ್ನ ಹುಷಾರಾಗಿದ್ರೆ ಹುಷಾರಾಗಿಲ್ಲ ಬಿಟ್ರೆ ಇನ್ನೇನಿರಲ್ಲ. ಫೈನಲಿ ಅಣ್ಣ, ನಾನು ರೇಷ್ಮೆ ಕೃಷಿಯಲ್ಲಿ ಹೋಗ್ಬೇಕು, ಅದರಲ್ಲೇ ಬದುಕು ಕಟ್ಕೊಬೇಕು ಅಂಥವ್ರಿಗೆ ನಿಮ್ಗೆ ಇಷ್ಟು ವರ್ಷಗಳ ಅನುಭವದಲ್ಲಿ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮನಸ್ಫೂರ್ತಿಯಾಗಿ ತಾನ್ ರೇಷ್ಮೆ ಒಳಗೆ ತಲೆ ನಾನು ಕೆಲಸ ಮಾಡ್ಲೇಬೇಕು, ನನಗೆ ಅದರಿಂದ ನಾನು ಜೀವನ ಕಟ್ಕೊಬೋದು ಎಂಬ ಮನಸ್ಸಿರಬೇಕು. ಅಷ್ಟು ಮಾಡ್ಕೊಂಡು ಬಂದು ಅದ್ರೊಳಗೆ ಬಿದ್ದೆ ಅಂದ್ರೆ ಕ್ಲೋಸ್. ಇನ್ನು ಅವ್ನ್ ಬಿಟ್ಟು ಹೋಗು ಅಂದ್ರೂ ಅದರಿಂದ ಆಚೆಗೆ ಹೋಗಕ್ಕಾಗಲ್ಲ. ಬಟ್ ಹೋಗ್ಬೋದು, ಬಟ್ ಅವನಿಗೆ ಮನ್ಸಿರಲ್ಲ. ಯಾಕೆಂದ್ರೆ ಅವತ್ತಿನ ದಿನದಿಂದ ನಾವು ತಗೊಂಡಿರ್ತಕ್ಕಂಥ ಆದಾಯ ಎಷ್ಟು, ಮಾಡಿರ್ತಕ್ಕಂಥ ಶ್ರಮ ಎಷ್ಟು, ಪ್ರತಿಯೊಂದು ಯೋಚನೆ ಮಾಡ್ತಾನೆ. ಅಲ್ಲಿ ಅವನು ಮಾಡಿರ್ತಕ್ಕಂಥ ಶ್ರಮ ಇವತ್ತು ಒಂದು ದಿನಕ್ಕೆ ಒಂದು ಲೇಬರ್ನ ಕರ್ಕೊಂಬಂದ್ರೆ ನಾವು ಕುಂಡ್ರಸ್ತಂಗ್ ಕೆಲಸ ಮಾಡಿಸ್ಕೊಂತೀವಿ. ಯಾಕೆಂದ್ರೆ ನಮ್ ಕೆಲಸ ಆಗ್ಬೇಕು, ಅವನಿಗೆ ಕೊಡತಕ್ಕಂಥ ಲೇಬರ್ಗೆ ತಕ್ಕನಾಗ ಅವ್ನ್ ಕೆಲಸ ಮಾಡ್ಬೇಕು ಅಂತ ನಾವು ಕೆಲಸ ಮಾಡಿಸ್ತೀವಿ. ಅದ್ರಂತೆ ಯೋಚನೆ ಮಾಡ್ಬಿಟ್ರೆ ನಾವೀಗ ಒಂದು ಫ್ಯಾಕ್ಟ್ರಿಗೆ ಹೋಗ್ಲಿ, ಇಲ್ಲ ಇನ್ನೊಂದು ಮತ್ತೊಂದು ಕೆಲ್ಸಕ್ಕೆ ಹೋಗ್ಲಿ, ಅಲ್ಲೂ ಅಷ್ಟೇ 8 ಅವರ್ 10 ಅವರ್ 12 ಅವರ್ ಹೆಂಗೆಲ್ಲ ಕೆಲಸ ಮಾಡಿದ್ವಿ. ಇಲ್ಲಿ ಕೆಲಸ ಮಾಡಿದ್ದೆಷ್ಟು, ಅಲ್ಲಿ ಮಾಡ್ದಿಲ್ತಕ್ಕಂಥದ್ದೆಷ್ಟು ಎಲ್ಲ ಯೋಚನೆ ಮಾಡ್ಬಿಟ್ರೆ ಇದು ಬೆಸ್ಟ್. ಬಿಟ್ರೆ ಇನ್ನೇನಿರಲ್ಲ. ಒಟ್ನಾಗೆ ಮಾಡಿದ್ರೆ ಅನುಕೂಲ ಐತಿ. ಯಾವುದೇ ಕಾರಣಕ್ಕೂ ನಾನು ರೇಷ್ಮೆಯಿಂದ ಸೋತೆ ಅಂತಕ್ಕಂಥ ಯಾರು ಇಲ್ಲ. ಇದು ಹೋದ್ ವಿಡಿಯೋಲ್ಲ ನೀವು ಹೇಳಿದ್ರಿ, ಆ ವಿಡಿಯೋದಾಗೂ ಹೇಳೋದಷ್ಟೇ. ಇನ್ 4 ಅಲ್ಲ ಇನ್ನ 10 ವಿಡಿಯೋ ಮಾಡಿದ್ರು ಹೇಳೋದಿಷ್ಟೇ. ರೇಷ್ಮೆ ಕೃಷಿಯಲ್ಲಿ ಮಾಡ್ಬೇಕು ಅಂತ ಮನಸ್ಸಿದ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ, ಆದಾಯವೇ ಬಿಟ್ರಿ ಎಂದು ಲಾಸ್ ಇಲ್ಲ. ಇವತ್ತು ಮಾತ್ರ ಬಂಗಾರ ಬೆಲೆ ಐತಿ. ಇವತ್ತು ಮಾತ್ರ ಒಳ್ಳೆ ರೇಟ್ ಐತೆ. 800 900 ತನಕ. ನಾನೇ ಮೊನ್ನೆ ಮಾರ್ಕೊಂಡ್ ಬಂದಿದ್ದು 855 ರೂಪಾಯಿ. 1 ಕ್ವಿಂಟಲ್ 20 kg ಆಯ್ತು. 1 ಲಕ್ಷ ದುಡ್ಡು. ಈಗ ನಾವು ಕಟಾವ್ ಮಾಡಿದ್ದು ಸೊಪ್ಪು ಬೆಳೆಸಿದ್ದು ಎಲ್ಲ ಲೆಕ್ಕ ಹಾಕೊಂಡ್ರೆ 2 ತಿಂಗಳಿಗೆ ಅದ್ರಲ್ಲಿ 20,000 ಖರ್ಚೆ ತಗೋರು 1 ಲಕ್ಷದಲ್ಲಿ 20 ಹೋದ್ರೆ 80,000. ತಿಂಗಳಿಗೆ 40,000 ದುಡ್ಡು ಆಯ್ತು. 2 ತಿಂಗಳದು 40,000 ದುಡ್ಡು ದುಡಿಯಾಗ ಈಗ ನಾನು ಕೂಕೊಂಡಿದ್ದೀನಿ. ಹುಳ ಐತೆ, ಮೇವ್ ಹಾಕ್ತೀನಿ, ಬೆಳಿಗ್ಗೆನೆ 9 ಗಂಟೆಗೆ ಕ್ಲೋಸ್ ಆಗ್ತೈತೆ, ಬೆಳ 10 ಗಂಟೆಗೆ ಕ್ಲೋಸ್ ಆಗ್ತೈತೆ, ಕೂಕೊಂಡಿರ್ತೀನಿ. ಇನ್ನು 4 ಗಂಟೆ ತನಕ ಹುಳಿಂದ ವೀಕ್ಷಣೆ ಮಾಡ್ಕೊಂತೀನಿ. ಏನ್ ಸಮಸ್ಯೆ ಏನಾದ್ರು ಇರ್ತೈತೆ, ಸೀಮೆಗೆ ಏನಾದ್ರು ಇರ್ತೈತೆ ಅಂತ ನೋಡ್ಕೊಬೇಕಷ್ಟೇ. ಬಿಟ್ರೆ ಬೇರೆ ಏನು ಇಲ್ಲ. ಮಧ್ಯಾಹ್ನ ನಾನು ಇನ್ನ ಏನಾನ ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೊಬೋದು. ಮಾಡ್ಕೊಂಡ ಏನಿರಲ್ಲ, ಸೀಮೆ ಹಸ ಮಾಡ್ಕೊಬೋದು. ಸೀಮೆ ಹಸ ಏನಪ್ಪಾ ಅಂದ್ರೆ ಡೈರಿ ಟೈಮು ಇದು 2 ಒಂದೇ ನೋಡ್ಕೊಂಬಿಡ್ರಿ. ಮೇಂಟೈನ್ ಆಗಂಗಿದ್ರಿ, ಮೇಂಟೈನ್ ಮಾಡಂಗಿದ್ರು ಮಾಡ್ಬೋದು.
ಇಲ್ಲ ಕುರಿ ಮೇಕೆ ಆದ್ರೆ ಮಧ್ಯಾಹ್ನ ಆರಾಮಾಗಿ ಮೇಂಟೈನ್ ಮಾಡ್ಕೊಬೋದು, ಹ್ಮ್ ಏನ್ ಸಮಸ್ಯೆ ಬರಲ್ಲ. ಕೋಳಿ ಅಂದ್ರೂ ಈಗ ಏನಪ್ಪಾ ಅಂದ್ರೆ ನಾಟಿ ಕೋಳಿ ಆದ್ರೆ ಸಮಸ್ಯೆ ಇರಲ್ಲ. ಹ್ಮ್ ಇನ್ನ ಈ ಬೈಲರು ಇಂಥವೇನಂದ್ರೆ ಹತ್ರದಲ್ಲಿದ್ರೆ ಅದ್ರ ಸ್ಮೆಲ್ ಇದ್ರ ಸ್ಮೆಲ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹ್ಮ್ ಸ್ವಲ್ಪ ಆದಷ್ಟು ದೂರ ಇದ್ದಷ್ಟು ಒಳ್ಳೇದು, ಏನ್ ಸಮಸ್ಯೆ ಇರಲ್ಲ. ಹ್ಮ್ ಅವಕ್ಕೂನು ಕೊಡೋದು ಕೋಳಿ ಕೊಡೋದನ್ನು ಎಲ್ಲ ಒಟ್ಟಿಗೆ ಕೊಡ್ತಾರೆ. ಹ್ಮ್ ಬಿಟ್ರೆ ಔಷಧಿ ಏನು ಮೇಲ್ಗಡೆ ಉಪಯೋಗಿಸೋದು ಅಷ್ಟೊಂದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಅಷ್ಟೊಂದು. ಹ್ಮ್ ಬಿಟ್ರೆ ನಾವು ಈ ಕೆಮಿಕಲ್ ಒಂದು ಯೂಸ್ ಮಾಡ್ದಂಗೆ ಇದ್ದು ಬಿಟ್ರೆ ಯಾವುದೇ ಕಾರಣಕ್ಕೂ ಬೆಳೆಗಳು ಹೋಗಲ್ಲ. ಒಳ್ಳೆ ಚಾಕೆ ಸೆಂಟರ್ಗಳಿಗೆ ಮಸ್ತ್ ಐತಿ ಚಾಕೆ ಸೆಂಟರ್ಗಳು, ಒಳ್ಳೆ ಕಡೆ ಹುಳ ತಗೊಳ್ರಿ. ಇನ್ ಇದ್ರಾಗೆ ತಗೊಬೇಕು ಅದ್ರಾಗೆ ತಗೊಬೇಕು ಅಂತ ಏನಿರಲ್ಲ. ₹100 ಹೆಚ್ಚು ಕಮ್ಮಿ ಆಗ್ಲಿ ಒಳ್ಳೆ ಕಡೆ ತಗೊಳ್ರಿ. ಹ್ಮ್ ಒಳ್ಳೆ ಕಡೆ ಹುಳ ತಗೊಳ್ರಿ, ಒಳ್ಳೆ ಕಡೆ ಒಳ್ಳೆ ಗೊಬ್ಬರ ತಂದ್ಬಿಟ್ಟು ಸೊಪ್ಪು ಬೆಳೆಸ್ರಿ. ಸೊಪ್ಪು ಬೆಳೆಸ್ಬಿಟ್ಟು ಒಳ್ಳೆ ಆದಾಯ ತಗೊಳ್ರಿ. ಸುಮ್ನೆ ನಾವು ಮಾಡೋದು ಏನೋ ಯಾವ್ದೋ ಹುಳ ತರೋದು, ಅದು ಬೆಳೆಯೋದು, ಇವ್ರು ಹೇಳಿದ್ರು ಅವ್ರು ಮಾಡಿದ್ರು ಬೇಡ. ಅಚ್ಚುಕಟ್ಟಾಗಿ ಮಾಡ್ರಿ, ಯಾವ್ದೇ ಮಾಡ್ರಿ ಕ್ಲಿಯರ್ ಆಗಿ ಟೈಮಿಗೆ ಸರಿಯಾಗಿ ನೋಡ್ಕೊಂಡು ಮಾಡ್ರಿ. ಸ್ನೇಹಿತರೆ, ಅಷ್ಟು ಬಿಟ್ರೆ ಏನಿರಲ್ಲ. ಹೌದಣ್ಣ. ಸ್ನೇಹಿತರೆ, ನಿಮ್ಗೆ ಏನಾದರೂ ಶುರು ಮಾಡಬೇಕು ಇಲ್ಲ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ಖಂಡಿತ ನೀವು ದಿವಾಕರಣ್ಣನ ಫೋನ್ ಮಾಡಿ ನೀವು ಮಾಹಿತಿಗಳನ್ನ ಪಡ್ಕೊಬೋದು. ಈಗ ಆಲ್ರೆಡಿ ನಿಮಗೆ ಫೋನ್ಗಳೆಲ್ಲ ಮಾಡ್ತಿದ್ದಾರೆ. ಸುಮಾರು ಜನ ಮಾಡ್ತಾರೆ, ಮಾಡ್ಯವ್ರೆ, ಕೇಳವ್ರೆ, ಇಲ್ಲ ಅಂತ ಏನಿಲ್ಲ. ನಾನ್ ಫ್ರೀಯಾಗಿ ಇಲ್ದಿದ್ರು ಮಾತ್ರ ನಾನೇ ರಿಟರ್ನ್ ಆ ನಂಬರ್ ನೋಡ್ಬಿಟ್ಟು ರಿಟರ್ನ್ ಫೋನ್ ಮಾಡಿದೀನಿ. ರಿಟರ್ನ್ ಫೋನ್ ಮಾಡಿ ನಾನೇ ನೀವು ಫ್ರೀ ಆಗಿದ್ರಿ ಅಂತ ಕೇಳಿ, ಅವ್ರು ಫ್ರೀ ಆಗಿದ್ರೆ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆಲ್ಲ ಆನ್ಸರ್ ಕೊಟ್ಟಿದ್ದೀನಿ. ದೊಡ್ಡ ಗುಣ ಅಣ್ಣ. ಏನ್ ತಿಳ್ಕೊಳ್ತಾರ ಅಷ್ಟೇ ಬಿಡ್ರಿ. ಈಗ ನಮಗ್ ತಿಳಿದಿದ್ ನಾವ್ ಹೇಳ್ಕೊಡ್ತೀವಿ, ಅವ್ರಿಗೆ ತಿಳಿದಿದ್ ನಾಲ್ವರಿಗೆ ಹೆಲ್ಪ್ ಮಾಡ್ರಿ. ಹೌದು, ಹೆಲ್ಪ್ ಮಾಡೋ ಮನ್ಸಿದ್ರೆ ಅವ್ರು ಮಾಡ್ಲಿ, ಮಾಡ್ಲೇಬೇಕು ಅಂತ ನಾನೇನ್ ಹೇಳಕ್ ಹೋಗಲ್ಲ. ಅವ್ರಿಗೂ ಮನ್ಸಿರ್ಲಿ. ಅಣ್ಣ ಹಂಗೆ ಮತ್ತೊಂದ್ಸತಿ ನಮ್ಮ ವೀಕ್ಷಕರಿಗೆ ನಿಮ್ ನಂಬರ್ ಹೇಳ್ಬಿಡಿ. ನನ್ನ ನಂಬರ್ 8970147656. ಈ ನಂಬರ್ಗೆ ಕರೆ ಮಾಡ್ರಿ. ವಾಟ್ಸಪ್ ನಂಬರ್ ಬೇಕಾದ್ರೆ ಬೇರೆ ನಂಬರ್ ಇದೆ, ನೀವು ಕರೆ ಮಾಡಿದ್ಮೇಲೆ ನಾನು ವಾಟ್ಸಪ್ ನಂಬರ್ ಕೊಡ್ತಾರೆ. ನೀವು ಆರಾಮಾಗಿ ನಿಮ್ದೇನೇ ಸಮಸ್ಯೆಗಳಿದ್ರು ಇವ್ರ ಅನುಭವದಲ್ಲಿ ಸೊಲ್ಯೂಷನ್ ಕಂಡ್ಕೊಬೋದು. ಖಂಡಿತ ಒಳ್ಳೆ ತರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ರೇಷ್ಮೆ ಕೃಷಿಯಲ್ಲಿ ಯಾವ ತರ ನಾವು ಒಂದು ಒಳ್ಳೆ ಅಂತ ತಗೊಂಡೋಗ್ಬೇಕು ಅಂತೇಳಿ ಇಲ್ಲಿವರೆಗೂ ಕೂಡ ನಮಗೆ ಸುಮಾರು ಮಾಹಿತಿ ಕೊಟ್ಟಂತಹ ದಿವಾಕರಣ್ಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳಣ್ಣ. ಯಾರನ್ನ ಮಾಡ್ಲಿ ಸಂತೋಷವಾಗಿ ಮಾಡ್ರಿ, ಯಾವ್ದನ್ನ ಕೆಡ್ಸಿ ಏನು ಮಾಡಕ್ ಹೋಗ್ಬೇಡಿ, ಚೆನ್ನಾಗಿರ್ರಿ. ಏನೇ ಪ್ರಾಬ್ಲಮ್ ಇದ್ರು ಕರೆ ಮಾಡಿ, ನಾನ್ ತಿಳಿಸ್ತೀನಿ. ತಿಳಿಸ್ತಾ ಏನಿರಲ್ಲ. ನಾನು ದಯಾನಂದ್ ಸಾಗರ್ ತಗ ತಿಳ್ಕೊಂಡಿದೀನಿ, ನಾನು ಒಬ್ರಿಗೆ ಹೇಳ್ಕೊಡ್ತೀನಿ. ನಾನು ಏನು ಹುಟ್ಟೇನ್ ಗೊತ್ತಿಲ್ಲ. ಸಂತೋಷ. ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನಮ್ಗೆ ಇಲ್ಲಿವರೆಗೂ ರೇಷ್ಮೆ ಕೃಷಿ ಬಗ್ಗೆ ನಾವು ತಿಳ್ಕೊಂಡ್ವಿ. ಸ್ನೇಹಿತರೆ, ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮಗೆ ಹೆಚ್ಚಿನ ಬೆಂಬಲ ಕೊಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.